ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಇವತ್ತು ಮಂಗಳೂರಿನ PVS ಸರ್ಕಲ್ನಲ್ಲಿ ABVP ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು. ವಿದ್ಯಾರ್ಥಿಗಳಿಗೆ ಶುಲ್ಕವನ್ನ ಏರಿಕೆ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ABVP ಸಂಚಾಲಕರಾದಂತಹ ಪ್ರಜ್ವಲ್ ಕುಮಾರ್ ಅವರು. ಸರ್ಕಾರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸಮೀಕ್ಷಾ ಶೆಟ್ಟಿ ಅಂತ ವಿದ್ಯಾರ್ಥಿಯವರು ಸರ್ಕಾರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವಿಂದು ABVP ಒಂದು ಏನು ಕಾರ್ಯಕರ್ತರೆಲ್ಲ ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಆದ್ರೆ ಈ ಒಂದು ಬೆಲೆ ಏರಿಕೆ ಅಥವಾ ಶುಲ್ಕವನ್ನ ದಿಢೀರಾಗಿ ಏರಿಕೆಯನ್ನ ಮಾಡ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಯಾವ ಕಾಲೇಜಿನಲ್ಲಿ ಆ ರೀತಿಯೆಲ್ಲ ಆಗಿದೆ ಅಂತ? ಮೊದಲನೇದಾಗಿ ಕರ್ನಾಟಕದ ಮೊದಲ ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಏಕೈಕ ತಾಂತ್ರಿಕ ವಿಶ್ವವಿದ್ಯಾಲಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ಇದರ ಸ್ಥಾಪನೆಯ ನಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಶೈಕ್ಷಣಿಕ ವಿಚಾರವಾಗಿ ಸದಾ ಒಂದಲ್ಲ ಒಂದು ಸುದ್ದಿಯಲ್ಲಿರ್ತಕ್ಕಂಥ ವಿಶ್ವವಿದ್ಯಾನಿಲಯ. ನಾವು ಬಹುಮುಖ್ಯವಾಗಿ ಯೋಚನೆ ಮಾಡ್ಬೇಕೇನಂದ್ರೆ ಮೌಲ್ಯಮಾಪನದ ವಿಚಾರ ಇರಬಹುದು, ಮರುಮೌಲ್ಯಮಾಪನದ ವಿಚಾರ ಇರಬಹುದು, ಫೀಸಿನ ಏರಿಕೆ ವಿಚಾರ ಇರಬಹುದು. ತನ್ನ ನಿಲುವನ್ನು ಪದೇ ಪದೇ ಅವೈಜ್ಞಾನಿಕ ರೀತಿಯಲ್ಲಿ ಬದಲಾಯಿಸ್ತಾ ಇರ್ತಕ್ಕಂಥದ್ದು ವಿವಿಯ ದೊಡ್ಡ ಸಮಸ್ಯೆ. ವಿದ್ಯಾರ್ಥಿ ಪರಿಷತ್ತು ಈ ಹಿಂದೆ ಸುಮಾರು 7-8 ಬಾರಿ ಇದೇ ವರ್ಷದಲ್ಲಿ ಪ್ರತಿಭಟನೆ ನಡೆಸಿತ್ತು. ಇದೇ ಶೈಕ್ಷಣಿಕ ವರ್ಷದಲ್ಲಿ 7-8 ಬಾರಿ ವಿವಿಗೆ ವಿದ್ಯಾರ್ಥಿ ನಿಯೋಗ ಹೋಗಿತ್ತು. ವಿವಿಯ ಸಮಸ್ಯೆಯನ್ನು ಬಗೆಹರಿಸುವಂತ ದೃಷ್ಟಿಯಲ್ಲಿ ಅನೇಕ ರೀತಿಯ ಮನವಿಗಳನ್ನು ವಿವಿಗೆ ಸಂದಾಯಿತ ಮಾಡಿದಂತ ಸಂದರ್ಭದಲ್ಲೂ ವಿಶ್ವವಿದ್ಯಾನಿಲಯ ಇವತ್ತಿಗೂ ತನ್ನ ನಿಲುವುಗಳಲ್ಲಿ ಅವೈಜ್ಞಾನಿಕ ಕ್ರಮ. ನೀವು 2016-17 ಸಾಲಿನಿಂದ 4 ಸಬ್ಜೆಕ್ಟ್ಗಳಲ್ಲಿ ಫೈಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಎದುರಿಸುವಂತ ಅವಕಾಶವನ್ನು ಈ ಶೈಕ್ಷಣಿಕ ವರ್ಷದಿಂದ ಕೊಟ್ಟಿದ್ದಾರೆ. ಬಟ್ ಅದು ಅನುತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೇವಲ 2 ದಿನದ ಬಿಡುವಿನಲ್ಲಿ ಒಂದು ಇಂಜಿನಿಯರಿಂಗ್ ಸಬ್ಜೆಕ್ಟ್ ಅನ್ನು 2 ದಿನದ ಬಿಡುವಿನಲ್ಲಿ ಯಾವ ರೀತಿ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಸಾಧ್ಯ? ವಿದ್ಯಾರ್ಥಿ ಪರಿಷತ್ ಮಾಡತಕ್ಕಂಥ ಬೇಡಿಕೆ ಅವೈಜ್ಞಾನಿಕವಾಗಿ ಏರಿಸತಕ್ಕಂಥ ಪರೀಕ್ಷಾ ಶುಲ್ಕ ಸುಮಾರು 1300 ರೂಪಾಯಿ ಏರಿಕೆ ಮಾಡಿದ್ದಾರೆ. ಇದೊಂದು ರೀತಿ ಅವೈಜ್ಞಾನಿಕ ಕ್ರಮ. 2 ದಿನಗಳ ಅಂತರದಲ್ಲಿ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಪರೀಕ್ಷೆಯನ್ನು ಎದುರಿಸಬೇಕಂತ ಹೇಳಿದ್ರೆ ಕಲ್ಪನೆ ಮಾಡ್ಲಿಕ್ಕೆ ಅಸಾಧ್ಯ. ಹಿಂದೆ ಎಷ್ಟಿತ್ತು? ಈಗ ಈ ಹಿಂದೆ ಸರಿಯಾದ ರೀತಿಯ ಕ್ರಮಗಳಲ್ಲಿ ಹೋಗ್ತಾ ಇತ್ತು. ಅಂದ್ರೆ 4 ಸಬ್ಜೆಕ್ಟ್ಗಳಲ್ಲಿ ಫೈಲ್ ಆದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯತಕ್ಕಂಥ ವ್ಯವಸ್ಥೆ ಇರಲಿಲ್ಲ. ಏನೋ ವಿಶ್ವವಿದ್ಯಾನಿಲಯ ತನ್ನ ನಿಯಮದಲ್ಲಿ ಬದಲಾವಣೆ ಮಾಡಿತ್ತು. ಬದಲಾವಣೆ ಮಾಡಿದ ತರುವಾಯ ಬರೀ 2 ದಿನಗಳ ಅಂತರ ಕೊಡ್ತಾ ಇದೆ. ಒಂದು ವಿದ್ಯಾರ್ಥಿಯ ಮಾನಸಿಕತೆಯ ಅನುಗುಣವಾಗಿ ನಾವು ಯೋಚನೆ ಮಾಡಿದಾಗ ಕನಿಷ್ಠ 4 ದಿನಗಳ ಅಂತರ ಒಬ್ಬ ವಿದ್ಯಾರ್ಥಿಗೆ ಬೇಕು ಅನ್ನತಕ್ಕಂಥದ್ದು ವಿದ್ಯಾರ್ಥಿ ಪರಿಷತ್ನ ನಿಲುವು. ಇದರ ಜೊತೆಗೆ ಇವತ್ತು UGCಯ ಸ್ಪಷ್ಟವಾದ ನಿಲುವು ಇದೆ. ಒಂದು ಪರೀಕ್ಷೆಯನ್ನು ನಡೆಸಿದ ನಂತರ 45 ದಿನಗಳಲ್ಲಿ ಫಲಿತಾಂಶವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ವಿಶ್ವವಿದ್ಯಾಲಯದ ಬಹಳ ಪ್ರಮುಖವಾದಂತ ಜವಾಬ್ದಾರಿ. ಆದ್ರೆ ಇವತ್ತು VTU ಪರೀಕ್ಷೆ ನಡೆಸಿ ಫಲಿತಾಂಶ ಕೊಟ್ಟ ಮೇಲೆ ಮರುಮೌಲ್ಯಮಾಪನಕ್ಕೆ ಅರ್ಜಿ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳ ಮರುಮೌಲ್ಯಮಾಪನದ ಫಲಿತಾಂಶವನ್ನು ಕೊಡದೆ ಪರೀಕ್ಷೆ ಬರೆದಾದ್ಮೇಲೆ ಫಲಿತಾಂಶ ಕೊಡ್ತೀವಿ ಅನ್ನುವಂಥದ್ದು ಇದು ಯಾವ ಕ್ರಮ? ಯೋಚನೆ ಮಾಡಿ. ಈ ಒಟ್ಟು ವಿವಿಯ ಅವೈಜ್ಞಾನಿಕವಾಗಿರ್ತಕ್ಕಂಥ ಮಾನಸಿಕತೆಯನ್ನು ಅವೈಜ್ಞಾನಿಕವಾಗಿರ್ತಕ್ಕಂಥ ಕ್ರಮವನ್ನು ವಿದ್ಯಾರ್ಥಿ ಪರಿಷತ್ತು ಈ ಶೈಕ್ಷಣಿಕ ವರ್ಷದ ಆರಂಭದ ದಿನದಿಂದ ಖಂಡಿಸ್ತಾ ಬಂದಿದೆ. ಇವತ್ತು ರಾಜ್ಯವ್ಯಾಪಿ ಈ ಪರೀಕ್ಷಾ ಗೊಂದಲವನ್ನು ಖಂಡಿಸಿ ಪ್ರತಿಭಟನೆ ಆಗಿದೆ. ಮಂಗಳೂರಲ್ಲಿ ಪ್ರತಿಭಟನೆ ಆಗಿದೆ, ಸುಳ್ಯದಲ್ಲಿ ಪ್ರತಿಭಟನೆ ಆಗಿದೆ. ಈ ಪ್ರತಿಭಟನೆಯ ಒಟ್ಟು ಉದ್ದೇಶ ಏನಂತ ಹೇಳಿದ್ರೆ ಈ ಅವೈಜ್ಞಾನಿಕ ಕ್ರಮಗಳು ನಿಲ್ಲಬೇಕು. ವಿವಿ ಸ್ವಲ್ಪ ಯೋಚನೆ ಮಾಡಬೇಕು. ಏರಿಕೆ ಆಗಿರ್ತಕ್ಕಂಥ ಪರೀಕ್ಷಾ ಶುಲ್ಕವನ್ನು ಕಡಿಮೆ ಮಾಡಬೇಕು. 2 ದಿನಗಳ ಅಂತರ ಇರತಕ್ಕಂಥ ಪರೀಕ್ಷೆಯ ಅಂತರವನ್ನು ಕನಿಷ್ಠ 4 ದಿನಗಳ ಕಾಲ ಈ ಪರೀಕ್ಷೆಯ ಅಂತರವನ್ನು ಹೆಚ್ಚಿಸಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿ ಪರಿಷತ್ನ ನಿಲುವು. ಕಳೆದ ಬಾರಿ ಈ ಒಂದು ಶುಲ್ಕ ಏರಿಕೆಯನ್ನ ಮಾಡಿದ್ರ ಹೇಗೆ ಅಂತ? ಕಳೆದ ಬಾರಿ ಪರೀಕ್ಷಾ ಶುಲ್ಕ ಏರಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಳೆದ ಬಾರಿ ಇರ್ತಕ್ಕಂಥ ಪರೀಕ್ಷಾ ಶುಲ್ಕಕ್ಕೆ ಸುಮಾರು 1300 ರೂಪಾಯಿಯಷ್ಟು ಈ ಬಾರಿ ಹೆಚ್ಚಿಗೆ ಮಾಡಿದ್ದಾರೆ. ಏರಿಕೆ ಮಾಡಿರ್ತಕ್ಕಂಥದ್ದು ಯೋಚನೆ ಮಾಡಿ. ವಿವಿ ಒಂದು ರೀತಿಯಲ್ಲಿ ವಿವಿ ಯೋಚನೆ ಮಾಡ್ಬೇಕು. ಇವತ್ತು 1300 ರೂಪಾಯಿ ಏರಿಕೆ ಮಾಡಿರ್ತಕ್ಕಂಥದ್ದು ಅದು ನಿಜವಾಗಿ ಒಂದು ವೈಜ್ಞಾನಿಕ ಕ್ರಮವಾ ಅಥವಾ ಅದಕ್ಕೆ ಏನು ಕಾರಣಗಳು? ಇವತ್ತು ಸಾಕಷ್ಟು ಕಾರಣಗಳನ್ನು ಕೊಡಬಹುದು ವಿಶ್ವವಿದ್ಯಾನಿಲಯ. ಹಣ ಇಲ್ಲದೆ ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳಿಂದ ವಸೂಲು ಮಾಡ್ತಾ ಇದೆಯಾ ಅಥವಾ ಹಗಲ್ದೊರಡೆ ಮಾಡ್ತಾ ಇದೆಯಾ? ಸರಿಯಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸೌಲಭ್ಯವನ್ನು ಕೊಡದೆ ಏಕಾಏಕಿ ಯಾವುದೋ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಕಾರಣ ಮಾನಸಿಕತೆಯಲ್ಲಿ ಯೋಚನೆ ಮಾಡಿಕೊಂಡು ಈ ಶುಲ್ಕ ಏರಿಸತಕ್ಕಂಥ ಕ್ರಮ ಇದೆ ಅಲ್ಲ, ಅದನ್ನು ವಿದ್ಯಾರ್ಥಿ ಪರಿಷತ್ ಖಂಡಿಸ್ತಾ ಇದೆ. ಅದಕ್ಕೋಸ್ಕರ ಈ ಹೋರಾಟ. ಇವತ್ತು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ.
ವಿದ್ಯಾರ್ಥಿಗಳು ಗೊಂದಲದಲ್ಲಿದ್ದಾರೆ. 2 ದಿನಗಳ ಅಂತರದಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ಪರೀಕ್ಷೆಯನ್ನು ಇಂಜಿನಿಯರಿಂಗ್ ವಿದ್ಯಾರ್ಥಿ ಎದುರಿಸಬೇಕಂತಾದ್ರೆ ಅವನ ಮಾನಸಿಕತೆಯನ್ನು ಅರ್ಥ ಮಾಡ್ಕೊಳ್ಳುವಷ್ಟು ಪರಿಸ್ಥಿತಿಯಲ್ಲಿ ನಮ್ ವಿವಿ ಇಲ್ವಾ? ವಿದ್ಯಾರ್ಥಿ ಪರಿಷತ್ತಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಮೇಲೆ ಬಹಳಷ್ಟು ಗೌರವ ಇದೆ. ಕರ್ನಾಟಕ ರಾಜ್ಯದ ಏಕೈಕ ತಾಂತ್ರಿಕ ವಿಶ್ವವಿದ್ಯಾನಿಲಯ, ಬಹಳಷ್ಟು ಜನ ಕರ್ನಾಟಕದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಓದ್ತಾ ಇರ್ತಕ್ಕಂಥ ವಿಶ್ವವಿದ್ಯಾನಿಲಯ. ಎಲ್ಲ ಘನತೆಯನ್ನು ಉಳಿಸಿಕೊಳ್ಳಬೇಕು, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು ಕಾಲೇಜಿನ ಕ್ಲಾಸ್ ರೂಮ್ ನಲ್ಲಿ ಕೂತ್ಕೊಂಡು ಪಾಠ ಕೇಳಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಬೀದಿಗೆ ಬಂದು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಕರೆಕ್ಟ್. ಹಾಗೇನೆ ಸಮೀಕ್ಷಾ ಶೆಟ್ಟಿ ಅವರೇ, ನೀವೇನು ಹೇಳ್ತೀರಾ ಈ ಒಂದು ಶುಲ್ಕ ಏರಿಕೆಯನ್ನು ಮಾಡಿರೋದ್ರ ವಿರುದ್ಧ? ಶುಲ್ಕ ಏರಿಕೆ ಆಕ್ಚುಲಿ ನಮಗೆ ಫಸ್ಟ್ ಇಯರ್ ಅಲ್ಲಿ ನಾವು ಪೇ ಮಾಡುವ ಫೀಸ್ ಇದಕ್ಕಿಂತ ಎಷ್ಟೋ ಕಮ್ಮಿ ಇದ್ದದ್ದು. ಒಮ್ಮೆ ಅವ್ರು ಎಂತ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದೆ, ಲೈಕ್ ನಮ್ಮ ರಿಸಲ್ಟ್ಸ್ ಅನ್ನು ಎಕ್ಸಾಕ್ಟ್ಲಿ ಟೈಮ್ ಅಲ್ಲಿ ಅವ್ರು ಕೊಡ್ತಿದ್ರೆ, ಹಾಗೆ ನಮಗೆ ಎಕ್ಸಾಮ್ಗೆ ಇಷ್ಟು ದಿವಸ ಹಾಲಿಡೇಸ್ ಇಟ್ಟು ನಾವು ಎಕ್ಸಾಮ್ಗೆ ಬರೆಯುವಷ್ಟು ನಮ್ಗೆ ಬೇಕಾದ ನಮ್ಗೆ ಅವರು ಹಾಗೆ ಇಟ್ಟಿದ್ರೆ ಅದನ್ನು ನಾವು ಪೇ ಮಾಡೋದಕ್ಕೆ ಅಷ್ಟು ನಮ್ಗೆ ಇರ್ಲಿಲ್ಲ. ಬಟ್ ಇವರು ಏನ್ ಫೆಸಿಲಿಟೀಸ್ ಇಲ್ಲ. ಫೆಸಿಲಿಟೀಸ್ ಅಂದ್ರೆ ವಿ ನೀಡ್ ಎಕ್ಸಾಕ್ಟ್ಲಿ ಲೈಕ್ ಟೈಮ್ ಟು ರೀಡ್, ಮತ್ತೆ ನಮಗೆ ರಿಸಲ್ಟ್ಸ್ ಆನ್ ಟೈಮ್ ಬೇಕು. ಸೊ ದಟ್ ಈಗ ಬ್ಯಾಕ್ಲಾಗ್ ಇದ್ರೆ ಸಹ ನಮಗೆ ವಿ ಕ್ಯಾನ್ ಪ್ರಿಪೇರ್ ಫಾರ್ ಇಟ್ ಅಂಡ್ ವಿ ಕ್ಯಾನ್ ಫೇಸ್ ದ ಎಕ್ಸಾಮಿನೇಷನ್. ಇದು ಏನಿಲ್ಲದಿದ್ರೆ ಲೈಕ್ ಫಾರ್ ರಿವ್ಯಾಲ್ಯೂಯೇಷನ್ಸ್ ಅವರು ರಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್ ಪ್ರಕಟಣೆ ಮಾಡದೆ ಪುನಃ ನಮಗೆ ಈ ಎಕ್ಸಾಮ್ ಬರಿಬೇಕು ಅಂತ ಹೇಳ್ತಾರೆ. ಸೊ ನಾವು ವಾಟ್ಸ್ ದ ಪಾಯಿಂಟ್ ಇನ್ ರೈಟಿಂಗ್ ದ ಎಕ್ಸಾಮ್ಸ್? ಅಂದ್ರೆ ಅವನು ನಾಳೆ ಪರೀಕ್ಷೆ ಬರೀತಾನೆ, ಆ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ವಿದ್ಯಾರ್ಥಿ ಹಾಕಿರ್ತಕ್ಕಂಥ ಶ್ರಮಕ್ಕೆ ಯಾರು ಹೊಣೆ? ಒಟ್ಟು ಇವತ್ತು ಈ ಪಾರದರ್ಶಕವಾಗಿ ಅವ್ರು ಮಾಡಿರ್ತಕ್ಕಂಥ ಸಮಸ್ಯೆ ನಮ್ಗೆ ಗೋಚರ ಆಗುತ್ತೆ. ಒಬ್ಬ ವಿದ್ಯಾರ್ಥಿಯಾಗಿ ಯೋಚನೆ ಮಾಡೋದಕ್ಕಿಂತ ನೀವು ಮಾಧ್ಯಮದವರು ಕೂತ್ಕೊಂಡು ಯೋಚನೆ ಮಾಡಿದ್ರು, ಅದನ್ನು ಪಾರದರ್ಶಕ ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ರೆ ಈ ಕ್ರಮ ಅವೈಜ್ಞಾನಿಕ ಅನ್ನೋದು ಸಾಬೀತಾಗುತ್ತೆ. ಅದಕ್ಕೋಸ್ಕರ ವಿದ್ಯಾರ್ಥಿ ಪರಿಷತ್ತಿನ ಬೇಡಿಕೆ ಏನಂತ ಹೇಳಿದ್ರೆ, ಇವತ್ತು ಈ ವಿವಿಯ ಈ ಒಟ್ಟು ಕ್ರಮದಿಂದ ತಾಂತ್ರಿಕ ವಿದ್ಯಾರ್ಥಿಗಳ ಹಿತವನ್ನು ಕಾಪಾಡಬೇಕು. ಇವತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಹಿತವನ್ನು ಕಾಪಾಡಬೇಕಾಗಿರ್ತಕ್ಕಂಥವರು ಯಾರು ಅವರಿಗೆ ಮಾರ್ಗದರ್ಶಕ ಸ್ಥಾನದಲ್ಲಿ ಇಟ್ಕೊಂಡು ಪದವಿಯನ್ನು ದಯಪಾಲಿಸಬೇಕಾಗಿರ್ತಕ್ಕಂಥ ವಿವಿಯ ಆಡಳಿತ ವ್ಯವಸ್ಥೆ ಇದನ್ನು ನೋಡ್ಕೊಂಡು ಕೂತ್ಕೊಂಡಿರ್ತಕ್ಕಂಥದ್ದು ದುರ್ದೈವದ ಸಂಗತಿ ಅಲ್ಲ. ಇದೀಗ ರಿಸಲ್ಟ್ ಬಂದು ಎಷ್ಟು ಟೈಮ್ ಆಯ್ತು ಅಂತ? ಫಸ್ಟ್ ಇಯರ್ ಅವರ ರಿಸಲ್ಟ್ ಇನ್ನೂ ಸಹ ಬರಲಿಲ್ಲ. ನಾವು ಲೈಕ್ ಮೈಸೂರು ರೀಜನ್ ಅಲ್ಲಿ ಬಿಲಾಂಗ್ ಆಗ್ತೇವೆ. ಈಗ ಬೆಳಗಾವಿ ಮತ್ತೆ ಕಲಬುರಗಿ ರೀಜನ್ ಆಲ್ರೆಡಿ ಬಂದಿದೆ ರಿಸಲ್ಟ್ಸ್ ಫಸ್ಟ್ ಇಯರ್ ಅವರದ್ದು. ಬಟ್ ನಾವು ಮೈಸೂರು ಮತ್ತೆ ಬ್ಯಾಂಗ್ಳೂರ್ ರೀಜನ್ ಇನ್ನೂ ಸಹ ಬರಲಿಲ್ಲ. ಸೊ ನಾವು ಮೊನ್ನೆಯಿಂದ ಹೇಳ್ತಿದ್ದಾರೆ ನೀವು ನಾಳೆ ಬರ್ತದೆ ಒಂದೊಂದು ದಿವಸ ಇಷ್ಟಿಷ್ಟು ಡೇಟ್ ಹಾಕ್ತಾರೆ. ಮೊನ್ನೆ 29ಗೆ ಅಂತ ಇತ್ತು. ಸೊ ಈಗ 29ಗೆ ರಿಸಲ್ಟ್ ಬರಲಿಲ್ಲ. ಪುನಃ ನಾವು ಎಷ್ಟು ಅಂತ ವೇಟ್ ಮಾಡ್ಬೇಕು? ಈಗ ಪುನಃ 30th. ಅದಕ್ಕಿಂತ ಮುಂಚೆ ಎಷ್ಟೋ ಸಲ ಹೇಳಿದ್ದಾರೆ ನಾಳೆ ಬರ್ತದೆ ಅಂತ. ನಾವು ಎಕ್ಸಾಮ್ ಬರ್ದದ್ದು ಡಿಸೆಂಬರ್ ಅಲ್ಲಿ. ಸೊ ಆಲ್ಮೋಸ್ಟ್ 6 months ಟೈಮ್ ಆಯ್ತಾ ಅಂತ, 5 months ಆಯ್ತು. ಅದೇ ಸಹ ನಮಗೆ ರಿಸಲ್ಟ್ ಬರೋದೇನು ಕಾಣುದಿಲ್ಲ. ಓಕೆ, ಕಳೆದ ಬಾರಿ ಹೀಗೆ ಆಗಿತ್ತಾ ಅಥವಾ ಈ ಬಾರಿ ಫಸ್ಟ್ ಈ ರೀತಿ ಆಗ್ತಾ ಇರೋದು ಲೇಟ್ ಆಗಿ ರಿಸಲ್ಟ್? ಆಕ್ಚುಲಿ ನಾನು ಫಸ್ಟ್ ಇಯರ್ ಸ್ಟೂಡೆಂಟ್, ಸೊ ಲಾಸ್ಟ್ ಟೈಮ್ ಆಗ್ಲಿಲ್ಲ ಹೀಗೆಲ್ಲ. ಅಲ್ಲ, ಕಳೆದ ಬಾರಿ ಸಮಸ್ಯೆ ಈ ವಿಶ್ವವಿದ್ಯಾಲಯದ ಏನು ಈಗಿನ ಕುಲಪತಿಗಳು ಯಾರಿದ್ದಾರೆ ಅವರ ಅವಧಿಯಿಂದ ಈ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ. ಪದೇ ವಿದ್ಯಾರ್ಥಿ ಪರಿಷತ್ ನಿಯೋಗ ಈ ರಾಜ್ಯದಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಹಿತವನ್ನು ಇಟ್ಕೊಂಡು ಮನವಿಯನ್ನು ಮಾಡಿದಂತ ಸಂದರ್ಭದಲ್ಲಿ ಎಲ್ಲೂ ಅವರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ. ಒಟ್ಟು ತಮ್ಮ ಉಡಾಫೆಯ ಉತ್ತರಗಳನ್ನು ಕೊಡ್ತಾ ಅಥವಾ ಇನ್ನು ಸ್ಪಂದಿಸ್ತೇವೆ ಅಂತಕ್ಕಂಥ ಹಾರಿಕೆ ಉತ್ತರಗಳನ್ನು ಕೊಡ್ತಾ ಇದ್ರು. ಆದ್ರೆ ಸಮಸ್ಯೆ ಯಾವತ್ತು ಈ ಸಮಸ್ಯೆಗೆ ತಾರ್ಕಿಕ ಅಂತ್ಯ ಆಗ್ತಾ ಇಲ್ಲ. ಈ ಒಟ್ಟು ವ್ಯವಸ್ಥೆಗೆ ಕಾರಣ ಒಂದು ವಿವಿಯ ಆಡಳಿತ ವ್ಯವಸ್ಥೆ ಮತ್ತು ವಿವಿಯ ಕುಲಪತಿಗಳೇ, ವಿವಿಯ ಉಪಕುಲಪತಿಗಳೇ ಇದಕ್ಕೆ ನೇರವಾಗಿರ್ತಕ್ಕಂಥ ಕಾರಣ. ಓಕೆ, ಇದೀಗ ಮರುಮೌಲ್ಯಮಾಪನದ ಒಂದು ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಅವರು ಹೇಗೇನ್ ಮತ್ತೆ ಈ ಒಂದು ಎಕ್ಸಾಮ್ ಅನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಈಗ ಅದನ್ನ ಯಾವ ರೀತಿ ಅವರು ಕನ್ಸಿಡರ್ ಮಾಡ್ತಾರೆ ಅಂತ? ಹಾಗಾದ್ರೆ ಹೌದು, ಈಗ ಪ್ರಶ್ನೆ ಇರ್ತಕ್ಕಂಥದ್ದು ಈ ಪ್ರಶ್ನೆ, ಇದಕ್ಕೆ ಉತ್ತರ ವಿಶ್ವವಿದ್ಯಾನಿಲಯ ನೀಡಬೇಕಾಗಿದೆ. ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ವಿದ್ಯಾರ್ಥಿ ಪರಿಷತ್ತು. ಓಕೆ, ಹಿಂದೆ ಕೂಡ ಈ ರೀತಿ ಆಗಿತ್ತಾ ಹೇಗೆ ಅಂತ? ಮರುಮೌಲ್ಯಮಾಪನದ ಒಂದು ವಿಚಾರವಾಗಿ ಕಳೆದ ಬಾರಿ ಏನಾದ್ರು ಈ ತರ ಸಮಸ್ಯೆ ಮಾಡಿದ್ರ ಹೇಗೆ? ಇಲ್ಲ, ಇದು ಪ್ರಥಮ ಬಾರಿಗೆ ಅನ್ಸುತ್ತೆ ಈ ರೀತಿಯ ಸಮಸ್ಯೆಗಳು. ಕಳೆದ ಬಾರಿಯೂ ಫಲಿತಾಂಶದ ಪ್ರಕಟಣೆ ಬಹಳ ವಿಳಂಬ ಆಗಿತ್ತು, ನಾನಾ ತರದ ಸಮಸ್ಯೆಗಳನ್ನು ಎದುರಿಸಿದ್ರು. ಆದ್ರೆ ಈ ಬಾರಿ ಬಹಳ ವಿಪರೀತವಾಗಿ ವಿದ್ಯಾರ್ಥಿಗಳ ಹಿತವನ್ನು ಲೆಕ್ಕಿಸದೆ ತಮ್ಮ ಮೂಗಿನ ನೇರಕ್ಕೆ ಯೋಚನೆ ವಿಶ್ವವಿದ್ಯಾನಿಲಯದ ಆಡಳಿತ ಮಂಡಳಿ ಮಾಡ್ತಾ ಇದೆ. ತಮ್ಮ ಮೂಗಿನ ನೇರಕ್ಕೆ ಆಲೋಚನೆ ಮಾಡಿಕೊಂಡು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಸಹಸ್ರಾರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅದಕ್ಕೋಸ್ಕರ ವಿದ್ಯಾರ್ಥಿ ಪರಿಷತ್ ಏನ್ ಡಿಮ್ಯಾಂಡ್, ಮತ್ತೊಮ್ಮೆ ನಾನು ಹೇಳೋದೇನಂತ ಹೇಳಿದ್ರೆ, ಏರಿಕೆ ಆಗಿರ್ತಕ್ಕಂಥ ಶುಲ್ಕವನ್ನು ಕಡಿಮೆ ಮಾಡಬೇಕು. ಅದರ ಜೊತೆಗೆ ಈ ಪರೀಕ್ಷೆಯ ಅಂತರಗಳು ಏನಿದೆ, 2 ದಿನಗಳ ಅಂತರವನ್ನು ಕಡಿಮೆ ಮಾಡಿ ಕನಿಷ್ಠ ಪಕ್ಷ 4 ದಿನಗಳ ಅಂತರವನ್ನಾದ್ರೂ ವಿದ್ಯಾರ್ಥಿಗಳಿಗೆ ನೀಡಬೇಕಂತಕ್ಕಂಥದ್ದು ವಿದ್ಯಾರ್ಥಿ ಪರಿಷತ್ ಪ್ರಬಲವಾಗಿರ್ತಕ್ಕಂಥ ಬೇಡಿಕೆ. ಓಕೆ, ಹಾಗೆ ಯೂನಿವರ್ಸಿಟಿಯರ್ನ ಇದ್ರ ಬಗ್ಗೆ ಕೇಳಿದ್ರೆ ಏನ್ ಹೇಳ್ತಾರೆ ಅಂತ?
ವಿಶ್ವವಿದ್ಯಾನಿಲಯ ಇದುವರೆಗೆ ಕೊಟ್ಟಿರ್ತಕ್ಕಂಥ ಉತ್ತರ ಆರಿಕೆ ಉತ್ತರ. ಇವತ್ತು ಸರ್ಕ್ಯುಲರ್ ಬಂದಿದೆ, ನೋಟಿಫಿಕೇಶನ್ ನೀವು ಗಮನಿಸಬಹುದು. ಈ ನೋಟಿಫಿಕೇಶನ್ ಅಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಸಂಗತಿಗಳನ್ನು ಗಮನಿಸಬಹುದು. ಅವ್ರದೇ ರೀತಿಯಲ್ಲಿ ಅಂದ್ರೆ ಒಟ್ಟು ಆಡಳಿತ ಮಂಡಳಿ ವಿವಿಯ ವಿದ್ಯಾರ್ಥಿಗಳ ಹಿತದ ಬಗ್ಗೆ ಯೋಚನೆಯನ್ನು ಮಾಡದೆ ತಮ್ಮ ಕಾರ್ಯದೃಷ್ಟಿ ತಮ್ಮ ಅನುಕೂಲಕ್ಕೆ ವ್ಯಕ್ತವಾಗಿ ಏನು ಟೈಮ್ ಟೇಬಲ್ ಶೆಡ್ಯೂಲ್ ಇರ್ಬೋದು ಅಥವಾ ಇಂತಿಷ್ಟು ದಿನಗಳ ಜೊತೆಗೆ ಪರೀಕ್ಷೆ ಆಗಬೇಕು, ಈ ಆರ್ಥಿಕ ವ್ಯವಹರಣೆ ಇರ್ಬೋದು, ಒಟ್ಟು ವಿವಿಯ ಪರೀಕ್ಷಾ ಶುಲ್ಕಗಳನ್ನು ವಿದ್ಯಾರ್ಥಿಗಳ ಕಡೆಯಿಂದ ಹೆಚ್ಚು ಮಾಡಿ ಒಟ್ಟು ವಿವಿಯ ಆರ್ಥಿಕವಾಗಿರ್ತಕ್ಕಂಥ ವಿಚಾರವನ್ನು ಹೆಚ್ಚಿಸ್ತಕ್ಕಂಥ ಸಂಗತಿಗಳು ಇರ್ಬೋದು. ಒಟ್ಟು ಅವರ ಯೋಚನೆ ಇಲ್ಲಿ ವಿದ್ಯಾರ್ಥಿಗಳ ಹಿತವನ್ನು ಯೋಚನೆ ಮಾಡ್ತಾ ಇಲ್ಲ. ಅಂದ್ರೆ ಒಟ್ಟು ತಾಂತ್ರಿಕ ಏಕೈಕ ವಿಶ್ವವಿದ್ಯಾನಿಲಯ, ತಾಂತ್ರಿಕ ವಿಶ್ವವಿದ್ಯಾನಿಲಯ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಏಕೈಕ. ಇದೇ ವಿಶ್ವವಿದ್ಯಾನಿಲಯದ ವ್ಯವಸ್ಥೆ ತಾಂತ್ರಿಕ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿದ್ರೆ ತಾಂತ್ರಿಕ ಶಿಕ್ಷಣದ ಭವಿಷ್ಯ ಏನಾಗಬಹುದು ಅಂತಕ್ಕಂಥ ಪ್ರಶ್ನೆ. ಓಕೆ, ಹಾಗೆ ಡೊನೇಷನ್ ಏನಾದ್ರೂ ಹೆಚ್ಚಿಗೆನ ಮಾಡಿದ್ರೆ ಹೇಗೆ ಅಂತ? ಡೊನೇಷನ್ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಅದು ಕಾಲೇಜಿನ ಆಡಳಿತ ಮಂಡಳಿಗೆ ಬಿಟ್ಟಂತ ವಿಚಾರ. ವಿವಿ ಇರ್ತಕ್ಕಂಥದ್ದು ಪರೀಕ್ಷೆ ಮಾಡಿ ಪದವಿ ಕೊಡ್ತಕ್ಕಂಥ ವಿಚಾರ, ಪರೀಕ್ಷೆ ಒಟ್ಟು ವ್ಯವಸ್ಥೆ ನಡೆಸುವಂಥದ್ದು. ಇಲ್ಲಿ ಏನು ವಿದ್ಯಾರ್ಥಿ ಪರಿಷತ್ತಿನ ಡಿಮ್ಯಾಂಡ್ ಏನು ಅಂತ ಹೇಳಿದ್ರೆ ಏರಿಕೆ ಆಗಿರ್ತಕ್ಕಂಥ ಶುಲ್ಕವನ್ನು ಕಡಿಮೆ ಮಾಡಬೇಕು, ಮರುಮೌಲ್ಯಮಾಪನ ಮಾಡಿದ ಫಲಿತಾಂಶವನ್ನು ಪ್ರಕಟ ಮಾಡಿದ ಮೇಲೆ ಪರೀಕ್ಷೆ ನಡೆಸಬೇಕು, ಅದಾದ ಬಳಿಕ ಒಟ್ಟು ಈ ಪರೀಕ್ಷಾ ದಿನಗಳ ಅಂತರ ಅದನ್ನು ಜಾಸ್ತಿ ಮಾಡಬೇಕನ್ನುವಂಥದ್ದು ವಿದ್ಯಾರ್ಥಿ ಪರಿಷತ್ನ ನಿಲುವು. ಲೈಕ್ ಬಿಫೋರ್ ಎಕ್ಸಾಮ್ಸ್ ನಮ್ಮದು ಎಕ್ಸಾಮ್ಸ್ ಆದ್ಮೇಲೆ ಅಟ್ಲೀಸ್ಟ್ 1-2 months ಗ್ಯಾಪ್ ಅಲ್ಲಿ ನಮಗೆ ರಿಸಲ್ಟ್ಸ್ ಅನೌನ್ಸ್ ಮಾಡ್ಬೇಕು, ನಾಟ್ ಲೈಕ್ 1-5 months ಗ್ಯಾಪ್ ಇಟ್ಟು ರಿಸಲ್ಟ್ಸ್ ಅನೌನ್ಸ್ ಮಾಡೋದು, ಸೊ ದಟ್ ವಿ ಕ್ಯಾನ್ ಪ್ರಿಪೇರ್. ಓಕೆ, ಇದು ಮರುಮೌಲ್ಯಮಾಪನ ವಿಚಾರವಾಗಿ ಬಂದಾಗ ಇದೀಗ ಅದು ಬಂದ ನಂತರನೇ ಮತ್ತೆ ಎಕ್ಸಾಮ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ನುವಂತಹ ವಿಚಾರ. ಹೌದು, ಅದ್ ಹಾಗಿದ್ರೂ ಕೂಡ ಇದೀಗ ಅವರು ಎಕ್ಸಾಮ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೂ ಕೂಡ ಇದು ಮಾಡಿದ್ದಾರೆ. ಜೊತೆಗೆ ಈ ಒಂದು ಮರುಮೌಲ್ಯಮಾಪನದ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಅನ್ನುವಂಥ ವಿಚಾರವಾಗಿರುವಂತದ್ದು. ಆದ್ರೆ ಇದೀಗ ಮತ್ತೆ ಅವರು ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕಂತಿದ್ದಾರೆ, ಹೇಗೆ ಅಂತ ಮುಂದೆ ಅವ್ರ ನಡೆ ಅವ್ರ ಕ್ರಮದ ಬಗ್ಗೆ ಇನ್ನಷ್ಟು ಅವರು ವ್ಯಕ್ತಪಡಿಸ್ಕೊಳ್ಳು. ಅವ್ರು ಕೊಟ್ಟಿರ್ತಕ್ಕಂಥ ಅಧಿಕೃತ ವೆಬ್ಸೈಟ್ ಅಲ್ಲಿ ಇರ್ತಕ್ಕಂಥ ಸರ್ಕ್ಯುಲೇಷನ್ ಅಲ್ಲಿ ಏನ್ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ರೆ ಪರೀಕ್ಷೆ ನಡೆಯುತ್ತೆ, ಟೈಮ್ ಟೇಬಲ್ ಬರುತ್ತೆ, ಅಲ್ಲೇನ್ ಮರುಮೌಲ್ಯಮಾಪನದ ಫಲಿತಾಂಶ ಪ್ರಕಟ ಆಗ್ಬೇಕು ಅನ್ನೋದನ್ನು ಉಲ್ಲೇಖ ಮಾಡಿಲ್ಲ. ಪರೀಕ್ಷೆಯ ಟೈಮ್ ಟೇಬಲ್ ಬಂದಿದೆ ಅಲ್ಲ, ಪರೀಕ್ಷೆಯ ಟೈಮ್ ಟೇಬಲ್ ಅನ್ನು ಅನೌನ್ಸ್ ಮಾಡಿದ್ದಾರೆ, ಪರೀಕ್ಷೆಯ ದಿನಾಂಕ ಅವ್ರು ನಿಗದಿ ಮಾಡಿದ್ದಾರೆ. ಅವರು ಯೋಚನೆ ಮಾಡಿಲ್ಲ ಮರುಮೌಲ್ಯಮಾಪನ, ವಿದ್ಯಾರ್ಥಿಗಳ ಸಮಸ್ಯೆ, ವಿದ್ಯಾರ್ಥಿಗಳ ಹಿತವನ್ನು ವಿವಿ ಆಡಳಿತ ಮಂಡಳಿ ಅಥವಾ ಇಡೀ ವಿವಿ ವ್ಯವಸ್ಥೆ ಯೋಚನೆ ಮಾಡಿಲ್ಲ. ಅವರಿಗೆ ಅನುಕೂಲವಾಗಿರ್ತಕ್ಕಂಥ ರೀತಿಯಲ್ಲಿ ಕ್ರಮವನ್ನು ಕೈಗೊಂಡಿದ್ದಾರೆ ಅಷ್ಟೇ. ಮರುಮೌಲ್ಯಮಾಪನ ಒಂದು ವೇಳೆ ಯೋಚನೆ ಮಾಡಬೇಕು, ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಮರುಮೌಲ್ಯಮಾಪನ ಬರದೆ ಅವನು ಬರೆದಿರ್ತಕ್ಕಂಥ ಪರೀಕ್ಷೆಗೆ ಶ್ರಮವನ್ನು ಹಾಕ್ತಾನೆ, ಸಾಕಷ್ಟು ಶ್ರಮವನ್ನು ಹಿಡಿದು ಪರೀಕ್ಷೆ ಬರೀತಾನೆ, ನಾಳೆ ದಿನ ಆತ ಫೈಲ್ ಆಗ್ತಾನೆ, ಪಾಸ್ ಆಗ್ತಾನೆ, ಅದು ಬಿಟ್ಟದ್ದು. ಒಬ್ಬ ವಿದ್ಯಾರ್ಥಿಯ ಒಟ್ಟು ಶ್ರಮದ ಬಗ್ಗೆ, ಭಾವನೆಯ ಮಧ್ಯೆ, ಮಾನಸಿಕತೆಯ ಮಧ್ಯೆ, ಆತನ ಶೈಕ್ಷಣಿಕ ಬದುಕಿನ ಮಧ್ಯೆ ವಿವಿ ಚೆಲ್ಲಾಟ ಆಡ್ತಕ್ಕಂಥ ಸಂಗತಿ. ಓಕೆ, ಹಾಗೆ ನೀವು ವಿಟಿಯು ಹೊಸ ಪಠ್ಯಕ್ರಮದಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅಂತ, ಅದು ಯಾವ ತರ ವಿಚಾರ ಅಂತ? ಯಾವ ರೀತಿ ಅದು ನೀವು ಹೇಳ್ತಾ ಇದ್ರಿ, ವಿಟಿಯು ಹೊಸ ಪಠ್ಯಕ್ರಮದಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅನ್ನುವಂತಹ ಒಂದು ವಿಚಾರ ಕೂಡ ನೀವು ಅದನ್ನ ವಿರೋಧಿಸಿಬಿಟ್ಟು ಕೂಡ ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಗೊಂದಲ ಅನ್ನುವಂಥದ್ದು ಒಂದೇ ದೃಷ್ಟಿ ನಮ್ಮ ಈ ಕಳೆದ ಸಾಲಿನಿಂದ ವಿಶ್ವವಿದ್ಯಾನಿಲಯ ಈ 4 ಇಯರ್ ಲಾಸ್ ಅನ್ನುವಂಥ ಒಂದು ಕ್ರಮ ಇತ್ತು ಇಂಜಿನಿಯರಿಂಗ್ ಶಿಕ್ಷಣ ವ್ಯವಸ್ಥೆಯಲ್ಲಿ. ಆ ಕ್ರಮವನ್ನು ತೆಗೆದ್ಬಿಟ್ಟು ಒಟ್ಟು 4 ಸಬ್ಜೆಕ್ಟ್ಗಳಲ್ಲಿ ಅನುತ್ತೀರ್ಣ ಆದ್ರೂ ಪರೀಕ್ಷೆ ಬರೀತಕ್ಕಂಥ ಅವಕಾಶ ಕೊಟ್ಟಿರುವಂತದ್ದು. ಇದು ಗೊಂದಲ ಅನ್ನುವಂತ ವಿಚಾರಕ್ಕೆ ಹೆಚ್ಚಾಗಿ ಈ ಪರೀಕ್ಷೆಗೆ ದಿನಗಳ ಅಂತರ ಇದೆ ಅಲ್ಲ, ನಾನು ಆವಾಗಲೇ ಉಲ್ಲೇಖ ಮಾಡಿದೆ, ಒಟ್ಟು ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಗೊಂದಲ ಅದು. ಇವತ್ತು 4 ದಿನಗಳ ಅಂತರವಾದ್ರೂ ಕನಿಷ್ಠ ಕೊಡಬೇಕು, 2 ದಿನಗಳಲ್ಲಿ ಪರೀಕ್ಷೆ ನಡೆಯುತ್ತೆ, ಮರುಮೌಲ್ಯಮಾಪನದ ವಿಚಾರ ಆಗಿದೆ. ಇದು ಈ ರೀತಿಯ ಗೊಂದಲ, ಒಟ್ಟು ವಿವಿಯ ದೃಷ್ಟಿಕೋನ ಏನು ವಿದ್ಯಾರ್ಥಿಗಳನ್ನು ನಡೆಸ್ಕೊಳ್ತಾ ಇರ್ತಕ್ಕಂಥ ವಿಚಾರ ಏನಿದೆ ಅದರಲ್ಲಿ ಗೊಂದಲ ವ್ಯಕ್ತವಾಗಿದೆ ಅನ್ನುವಂಥದ್ದು ವಿಷಯ ವಸ್ತು ಆಗಿರುವಂಥದ್ದು. ಓಕೆ, ಇದೀಗ ಅನುತ್ತರಣ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಯಾವ ಎಕ್ಸಾಮ್ ಬರ್ಲಿಕ್ಕೆ ಡೇಟ್ ಅನ್ನ ಕೊಟ್ಟಿದ್ದಾರೆ, ಹೇಗೆ ಅಂತ? ಅದು ಯಾವ ರೀತಿ ಇದೆ? ಲೈಕ್ ಫಸ್ಟ್ ಇಯರ್ ರಿಸಲ್ಟ್ಸ್ ಬರ್ಲಿಲ್ಲ ಇನ್ನೂ ಸಹ. ಈಗ ನಮ್ಗೆ ಫಾರ್ ಎಕ್ಸಾಂಪಲ್ ನಂಗೆ ಒಂದು ಸಬ್ಜೆಕ್ಟ್ ಅಲ್ಲಿ ಬ್ಯಾಕ್ ಉಂಟು, ಬ್ಯಾಕ್ ಇದ್ರೆ ನಾನೀಗ ಆ ಸಬ್ಜೆಕ್ಟಿಗೆ ಫುಲ್ ಸೆಮ್ ನಾನು ಫಸ್ಟ್ ಸೆಮ್ ಅಲ್ಲಿ ನಾನು ಎಷ್ಟು ಪ್ರಿಪೇರ್ ಮಾಡಿದ್ದೇನೆ ಆ ಸಬ್ಜೆಕ್ಟಿಗೆ, ಅದನ್ನು ಫುಲ್ ಅಷ್ಟನ್ನು ಪ್ರಿಪೇರ್ ಮಾಡಿ ಪುನಃ ನಾನು ಈ ಒಂದು 10 ದಿವಸದ ಗ್ಯಾಪ್ ಅಲ್ಲಿ ಆ ಫುಲ್ ಸಬ್ಜೆಕ್ಟ್ ಅನ್ನು ಒಂದು ಇಡೀ ಸೆಮ್ 6 months ಅಲ್ಲಿ ಕಲ್ತದನ್ನು 10 ಸಹ ಇಲ್ಲ ಆಕ್ಚುಲಿ. ಬೇರೆ ಎಕ್ಸಾಮ್ಸ್ ನಮಗೆ ಸೆಕೆಂಡ್ ಸೆಮ್ ಎಕ್ಸಾಮ್ಸ್ ಬರೀಲಿಕ್ಕೆ ಉಂಟು. ಸೊ ಆ ನಡುವಲ್ಲಿ ಟೈಮ್ ಟೇಬಲ್ ಅಲ್ಲಿ ನಡುವಲ್ಲಿ ನಮಗೆ ಬರ್ತದೆ. ಸೊ ನಮ್ಮ ಫಸ್ಟ್ ಎಕ್ಸಾಮ್ಸ್
16th ಸ್ಟಾರ್ಟ್. ಸೊ ಫಸ್ಟ್ ಟೈಮ್ ಅಲ್ಲಿ ಈಗ ನಂಗೆ ಒಂದು ಸಬ್ಜೆಕ್ಟ್ ಅಲ್ಲಿ ಬ್ಯಾಕ್ ಇದ್ರೆ ಇದ್ರ ನಡುವಲ್ಲಿ ನಾನು ಅದನ್ನ ಹೇಗೆ ಮ್ಯಾನೇಜ್ ಮಾಡುದು, ನಾಟ್ ಇವನ್ ಲೈಕ್ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ನಂಗೆ 4 days ಗ್ಯಾಪ್ ಇದ್ರೆ ಸಹ ನನ್ನ ಸೆಕೆಂಡ್ ಸೆಮ್ ಸಬ್ಜೆಕ್ಟ್ಸ್ ನಾನು ಹ್ಯಾಂಡಲ್ ಮಾಡಬೇಕು, ಪ್ಲಸ್ ನನ್ನ ಫಸ್ಟ್ ಸಬ್ಜೆಕ್ಟ್ಸ್ ಹ್ಯಾಂಡಲ್ ಮಾಡಬೇಕು. ಅಂದ್ರೆ ಒನ್ ಡೇ ಸಿಗ್ತದೆ ನಂಗೆ 6 months ಪೋರ್ಷನ್ ಕಲೀಲಿಕ್ಕೆ. ಸೊ ಜಸ್ಟ್ ಇಮ್ಯಾಜಿನ್ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದು ಸ್ಟೇಟ್ ಆಫ್ ಮೈಂಡ್ ಹೇಗಿರ್ಬೇಕು ಅದನ್ನು ಅಷ್ಟನ್ನು ಕಲೀಲಿಕ್ಕೆ. ಸೊ ಇಟ್ಸ್ ನಾಟ್ ಪಾಸಿಬಲ್. ಓಕೆ, ನೀವು ಕಾಲೇಜಲ್ಲಿ ಈ ವಿಷಯದ ಬಗ್ಗೆ ಮಾತಾಡಲಿಲ್ವಾ ಅಂತ? ಮಾತಾಡಿದ್ದೇವೆ. ಲೈಕ್ ನಾವು ನಮ್ಮ ಕಾಲೇಜನ್ನು ಬ್ಲೇಮ್ ಮಾಡ್ಲಿಕ್ಕೆ ಆಗುದಲ್ಲ, ಇಟ್ಸ್ ಆಲ್ ಅಬೌಟ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಓಕೆ, ಅವರು ಯೂನಿವರ್ಸಿಟಿ ಹತ್ರ ಚರ್ಚೆ ಮಾಡ್ಲಿಲ್ವಾ ಈ ವಿಷಯದ ಬಗ್ಗೆ, ಹೇಗೆ ಅಂತ? ಅದು ಅಲ್ಲ, ಇದು ಒಟ್ಟು ವಿವಿ ವ್ಯವಸ್ಥೆ ಇರುತ್ತೆ ಏನಂತ ಹೇಳಿದ್ರೆ, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಒಂದೇ ಇರೋದು. ಒಟ್ಟು ಚರ್ಚೆ ಅನ್ನುವಂತಕ್ಕಿಂತ ವಿಶ್ವವಿದ್ಯಾಲಯದ ನೀತಿ ನಿಯಮಾವಳಿಗಳೇ ಅಂತಿಮ. ಚರ್ಚೆ ಮಾಡಬಹುದು, ಚರ್ಚೆ ಮಾಡಿ ಗೊಂದಲಗಳನ್ನು ಬಗೆಹರಿಸಬಹುದು, ಆದ್ರೆ ಇವತ್ತು ಇಲ್ಲಿ ಸಮಯದ ಅವಕಾಶ ಇಲ್ಲ. ಒಟ್ಟು ಇಲ್ಲಿ ವಿದ್ಯಾರ್ಥಿಗಳೇ ಆಗಿರ್ತಕ್ಕಂಥ ಸಮಸ್ಯೆಯನ್ನು ಜವಾಬ್ದಾರಿಯುತ ವಿದ್ಯಾರ್ಥಿ ಸಂಘಟನೆಯಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಪ್ರತಿಭಟನೆ ಮುಖಾಂತರ ಜಾಗೃತಿ ಮಾಡ್ತಾ ಇದೆ. ಓಕೆ, ಹಿಂದೆ ಈ ರೀತಿ ಏನಾದರೂ ಸಮಸ್ಯೆಗಳಾಗಿತ್ತಾ ಅಂತ? ಬೇರೆ ಬೇರೆ ರೀತಿ ವಿಚಾರವಾಗಿರ್ಬೋದು. ಬೇರೆ ಇಡೀ ವಿದ್ಯಾರ್ಥಿ ಪರಿಷತ್ ಒಂದು ಶೈಕ್ಷಣಿಕ ಕ್ಷೇತ್ರದ ಸಂಘಟನೆ. ಯಾಕಂತ ಹೇಳಿದ್ರೆ ಈಗ ಶುಲ್ಕ ಏರಿಕೆ ಒಂದೇ ವಿಚಾರವನ್ನು ನಾವು ತೆಗೆದುಕೊಳ್ಳೋದಲ್ಲ, ಈ ಹಿಂದೆ ಬೇರೆ ಒಂದು ವಿಚಾರಕ್ಕೆ ಈ ರೀತಿ ಆಗಿರ್ಬೋದು ಯೂನಿವರ್ಸಿಟಿಯಲ್ಲಿ ಅಂತ? ಯೂನಿವರ್ಸಿಟಿ ತನ್ನ ಸ್ಥಾಪನೆಯ ನಂತರದಲ್ಲಿ ಇಡೀ ಇತಿಹಾಸವನ್ನು ನೀವು ಗಮನಿಸಿಕೊಂಡು ಹೋದ್ರೆ ಅವರು ಅನೇಕ ಸಂದರ್ಭದಲ್ಲಿ ತಮ್ಮ ಅವೈಜ್ಞಾನಿಕವಾಗಿರೋ ನಿಲುವು ಅನ್ನುವಂತ ಪದನ ನಾನು ಆವಾಗಲೇ ಪ್ರಯೋಗ ಮಾಡಿದೆ. ಸಡನ್ ಆಗಿ 1300 ರೂಪಾಯಿ ಫೀಸ್ ಏರಿಕೆ ಮಾಡಿರುವಂತದ್ದು, 2 ದಿನದ ಬಿಡುವು ಕೊಟ್ಟು ಪರೀಕ್ಷೆ ಬರೆಯಿಸುವುದು, ಮರುಮೌಲ್ಯಮಾಪನ ಫಲಿತಾಂಶ ಪ್ರಕಟ ಆಗದೆ ಪರೀಕ್ಷೆ ಬರೆಯುವುದು, ಈ ರೀತಿಯ ನಿಲುವುಗಳು ಒಟ್ಟು ಆಡಳಿತ ಮಂಡಳಿ ವಿವಿ ಆಡಳಿತ ಮಂಡಳಿ ತನ್ನ ಯೋಚನೆ, ಕುಲಪತಿಗಳು ಇವರು ಎಕ್ಸಾಮಿನ ರಿಜಿಸ್ಟರ್ ಇದಾರಲ್ಲ, ಇವ್ಯಾಲ್ಯೂಯೇಷನ್ ಪರೀಕ್ಷಾಂಗ ಕುಲ ಸಚಿವರು ಇರ್ಬೋದು, ಇವ್ರು ಯಾರು ಅವರಿಗೆ ಅನುಕೂಲವಾಗಿರ್ತಕ್ಕಂಥ ಕ್ರಮ, ವಿದ್ಯಾರ್ಥಿಗಳ ಹಿತವನ್ನು ಗಮನಿಸುವುದಿಲ್ಲ, ವಿದ್ಯಾರ್ಥಿಗಳ ಮಾನಸಿಕತೆಯ ಬಗ್ಗೆ ಯೋಚನೆ ಮಾಡೋದಿಲ್ಲ, ಅವರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿಯ ಕ್ರಮಗಳನ್ನು, ಅದು ಒಟ್ಟು ರೀತಿ ಅವೈಜ್ಞಾನಿಕವಾಗಿರ್ತಕ್ಕಂಥ ಕ್ರಮಗಳು, ಅವರು ಕೈಗೊಳ್ಳತಕ್ಕಂಥ ನಿಲುವುಗಳು, ಗೊಂದಲಗಳು, ಇದರೆಲ್ಲ ನೇರ ಪರಿಣಾಮವನ್ನು ಅನುಭವಿಸ್ತಕ್ಕಂಥದ್ದು ಒಬ್ಬ ತಾಂತ್ರಿಕ ವಿದ್ಯಾರ್ಥಿ. ಓಕೆ, ಇದೀಗ ಈ ರೀತಿ ಮಾಡಬೇಕು ಅಥವಾ ಈಗ ಮತ್ತೆ ಎಕ್ಸಾಮ್ ಅನ್ನ ಬರಬೇಕು ಅನ್ನುವಂತ ಒಂದು ವಿಚಾರ ಯಾವಾಗ ತೆಗೆದ್ರು ಅಂತ ಯೂನಿವರ್ಸಿಟಿಯಿಂದ? ಯಾವಾಗ ಅನೌನ್ಸ್ ಮಾಡಿದ್ರು ಅಂತ? ಈಗ ಮೊನ್ನೆ ನಮಗೆ ರಿಸಲ್ಟ್ ಬಂತು, ಸೆಕೆಂಡ್ ಸೆಮ್ ರಿಸಲ್ಟ್ಸ್ ಆಕ್ಚುಲಿ ರೀಸೆಂಟ್ಲಿ ಬಂದದ್ದು. ಅದು ಸಹ ಕೆಲವು ಸಬ್ಜೆಕ್ಟ್ಸ್ ಅಲ್ಲಿ ಆಸ್ ಐ ನೋ, ನನ್ನದು ಕೆಲವು ಫ್ರೆಂಡ್ಸ್ ಎಲ್ಲ ಇದ್ದಾರೆ ಸೆಕೆಂಡ್ ಇಯರ್ ಅಲ್ಲಿ, ಅವರಿಗೆ ರಿಸಲ್ಟ್ಸ್ ಬರುವಾಗ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ರಿಸಲ್ಟ್ಸ್ ಅನೌನ್ಸ್ ಮಾಡಲಿಲ್ಲ ಆಕ್ಚುಲಿ, ಒಂದೊಂದು ಫುಲ್ ಸಬ್ಜೆಕ್ಟ್ಸ್. ಅವರಿಗೆ ಈಗ ಆ ಸಬ್ಜೆಕ್ಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಅವರು ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ರೆ ಅವರಿಗೆ ಎಕ್ಸಾಮ್ ಬರಿಬೇಕು, ನಾಳ್ದು ಎಕ್ಸಾಮ್ ಅದಕ್ಕೆ ಫೀಸ್ ಸಹ ಕಟ್ಟಬೇಕು, ಪ್ಲಸ್ ಅವ್ರಿಗೆ ಎಕ್ಸಾಮ್ ಬರಿಬೇಕು, ಪ್ಲಸ್ ಅದರಲ್ಲಿ ನಾವು ಪಾಸ್ ಆದ್ರೆ ಅವ್ರು ಪುನಃ ಅಷ್ಟಕ್ಕೆ ಓದಿ ಅವ್ರು ರಿವ್ಯಾಲ್ಸ್ ಅಲ್ಲಿ ಆಲ್ರೆಡಿ ಪಾಸ್ ಆಗಿದ್ರೆ ರಿವ್ಯಾಲ್ ಮಾಡುವಾಗ ಸೊ ಅವರಿಗೆ ಇನ್ನೊಮ್ಮೆ ಎಕ್ಸಾಮ್ ಬರೆಯುವ ಅವಶ್ಯಕತೆ ಇಲ್ಲ. ಬಟ್ ಇನ್ನೊಮ್ಮೆ ಇವರು ರಿವ್ಯಾಲ್ಸಿಗೆ ಪುನಃ ಓದಿ ರಿವ್ಯಾಲ್ಸ್ ರಿಸಲ್ಟ್ ಬರೆಯುವವರಿಗೆ ಕಾತು ಪುನಃ ಸುಮ್ಮನೆ ವೇಸ್ಟ್ ಅದಷ್ಟು ಓದಿ. ಅದಕ್ಕಿಂತ ನಾವು ನಮ್ಮ ಇದ್ದ ಪ್ರೆಸೆಂಟ್ ಸಬ್ಜೆಕ್ಟ್ಸ್ ಅನ್ನು ಕಾನ್ಸಂಟ್ರೇಟ್ ಮಾಡಿದ್ರೆ ಅವರದ್ದು ಲೈಕ್ ಮಾರ್ಕ್ಸ್ ಬೂಸ್ಟ್ ಆಗ್ತದೆ ಫುಲ್. ಓಕೆ, ಎಷ್ಟು ದಿನ ಆದ್ಮೇಲೆ ಇವರಿದೀಗ ಮತ್ತೆ ಎಕ್ಸಾಮ್ ಅನ್ನ ಬರೀಬೇಕು ಅಥವಾ ಅನ್ನುವಂತ ವಿಚಾರ ಬಂದಿರುವಂತದ್ದು ಅಂತ? ಲೈಕ್ 2 days ಗ್ಯಾಪ್ ಬಿಟ್ಟು ಒಂದು ಎಕ್ಸಾಮ್ ಹಾಗೆ. ಓಕೆ, ನಿಮ್ಗೆ ರಿಸಲ್ಟ್ ಬಂದಿದ್ದು ಯಾವಾಗ? ನಮ್ಮ ರಿಸಲ್ಟ್ಸ್ ಬರಲಿಲ್ಲ ಇನ್ನು ಸಹ. ನಾನು ಫಸ್ಟ್ ಇಯರ್ ಸ್ಟೂಡೆಂಟ್. ಸೆಕೆಂಡ್ ಇಯರ್ ರಿಸಲ್ಟ್ಸ್ ರೀಸೆಂಟ್ಲಿ 2-3 days 4 days ಬ್ಯಾಕ್ ಬಂದದ್ದು. ಓಕೆ, ಇದೀಗ ನೀವು ಬಂದ ತಕ್ಷಣ ಅವರು ಮತ್ತೆ ನೀವು ಒಂದು ಮೌಲ್ಯಮಾಪನಕ್ಕೂ ಕೂಡ ಹಾಕಬೇಕು, ಜೊತೆಗೆ ಎಕ್ಸಾಮ್ ಕೂಡ ಬರಿಬೇಕು. ಸೊ ನಮ್ಗೆ ಈಗ ಎಕ್ಸಾಮ್ಸ್ ಪೋಸ್ಟ್ಪೋನ್ ಆದ್ರೆ ಸೊ ನಮ್ಗೆ ಲೈಕ್ ರಿವ್ಯಾಲ್ಸ್ ಅವರು ರಿಸಲ್ಟ್ಸ್ ಅನೌನ್ಸ್ ಮಾಡಿ ಸೊ ಅದ್ರಲ್ಲಿ ಕೂಡ ನಾವು ರಿವ್ಯಾಲ್ಸ್ ಅಲ್ಲಿ ಪಾಸ್ ಆಗಿ ಅವರು ಸೊ ದಟ್ ದೇ ಕ್ಯಾನ್ ಬೇರೆ ಸಬ್ಜೆಕ್ಟ್ಸ್ ಗೆ ಕಾನ್ಸಂಟ್ರೇಟ್ ಮಾಡಬಹುದು. ಇದು ರಿವ್ಯಾಲ್ಸ್ ರಿಸಲ್ಟ್ ಬರದೆ ಅವ್ರ ಎಕ್ಸಾಮ್ ಬರೆಯೋದು ಇಟ್ಸ್ ನಾಟ್ ಫೇರ್ ಆಕ್ಚುಲಿ. ಓಕೆ, ಹಾಗೆ ಮರುಮೌಲ್ಯಮಾಪನದ್ದು ಮೋಸ್ಟ್ಲಿ ಬೇಗ ಬರಬಹುದಾ ಅಂತ ಆ ಒಂದು ನಿಟ್ಟಿನಲ್ಲಿ ಅವರಿಗೆ ನೀವು 16th ಎಕ್ಸಾಮ್ ಇರೋದು ಅಂತ ಹೇಳಿರುವಂತದ್ದು, ಅದರ ಒಳಗಡೆ ಮೋಸ್ಟ್ಲಿ ಮರುಮೌಲ್ಯಮಾಪನದ್ದು ಎಕ್ಸಾಮ್ ರಿಸಲ್ಟ್ ಬರಬಹುದು, ಅದಾದ ನಂತರ ಅವರು ಬರೀರಿ ಅಂತ ಹೇಳಿರ್ಬೋದಾ ಹೇಗೆ ಅಂತ? ಪರೀಕ್ಷೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ವಿದ್ಯಾರ್ಥಿ ಬೌದ್ಧಿಕವಾಗಿ ಮಾನಸಿಕವಾಗಿ ಬಹಳಷ್ಟು ಸಿದ್ಧತೆಯೊಂದಿಗೆ ಒಟ್ಟು ತನ್ನ ಪಠ್ಯಕ್ರಮವನ್ನು ಅಧ್ಯಯನ ಮಾಡಿ ಬರೆಯುವಂತ ವಿಚಾರ. ವಿದ್ಯಾರ್ಥಿ ಒಂದು ಪರೀಕ್ಷೆ ಬರೀಬೇಕಾದ್ರೆ ಒಂದು ಸುದೀರ್ಘವಾಗಿರ್ತಕ್ಕಂಥ ಯೋಚನೆ ಮಾಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾನಸಿಕ ಪರಿಸ್ಥಿತಿ ಒಳಗಡೆ ಪರೀಕ್ಷೆ ಬರೀತಾನೆ. ಇವತ್ತು ನಾನು ಬರೆದಿರ್ತಕ್ಕಂಥ ಒಂದು ಪರೀಕ್ಷೆಯ ಫಲಿತಾಂಶ ಇನ್ನೂ ಬಂದಿಲ್ಲ, ಉತ್ತೀರ್ಣ ಆಗ್ಬಹುದು ಅನುತ್ತೀರ್ಣ ಆಗ್ಬಹುದು ಅನ್ನುವಂಥ ಗೊಂದಲ, ಈ ಗೊಂದಲದ ಮಧ್ಯೆ ಇನ್ನೂ ನಾನು ಬರೀಬೇಕಾಗಿರ್ತಕ್ಕಂಥ ಹೊಸ ವಿಷಯಗಳು, ಈ ಮಧ್ಯೆ ಯಾವ ಮಾನಸಿಕತೆಯಲ್ಲಿ ವಿದ್ಯಾರ್ಥಿ ಪರೀಕ್ಷೆ ಬರೀಬಹುದು ನೀವು ಯೋಚನೆ ಮಾಡಬೇಡಿ. ಅವನ ಬೌದ್ಧಿಕ ಮಟ್ಟ, ಆತನ ಮಾನಸಿಕತೆ ಪರೀಕ್ಷಾ ಹಂತದಲ್ಲಿ ಯಾವ ರೀತಿ ಇರ್ಬೋದು, ಎಲ್ಲಾ ಕಡೆಯ ಗೊಂದಲಗಳು, ಪಾಸ್ ಆಗ್ಬಹುದಾ ಫೈಲ್ ಆಗ್ಬಹುದು ಅನ್ನುವಂತ ಮೊದಲಿನ ಗೊಂದಲಗಳು,
ಇದನ್ನು ಒಂದು ವೇಳೆ ಪಾಸ್ ಆಗಿಬಿಟ್ರೆ ಅವನು ಆ ಅವಧಿಯಲ್ಲಿ ಪರೀಕ್ಷೆಗೆ ಮಾಡಿರ್ತಕ್ಕಂಥ ತಯಾರಿ, ಆ ತಯಾರಿಯ ಮಧ್ಯೆ ಅವನು ಹೊಸದಾಗಿ ಬರೀಬೇಕಾಗಿರ್ತಕ್ಕಂಥ ವಿಷಯದ ತಯಾರಿಯಲ್ಲಿ ಆತನಿಗೆ ಮಾಡ್ಲಿಕ್ಕೆ ಆಗುತ್ತಾ? ಅದರಲ್ಲಿ ಆಗತಕ್ಕಂಥ ಹಿನ್ನಡೆ ಒಂದು ರೀತಿಯಲ್ಲಿ ಮಾನಸಿಕ ಹಿಂಸೆ, ವಿಶ್ವವಿದ್ಯಾಲಯ ನೀಡ್ತಕ್ಕಂಥ ಮಾನಸಿಕ ಹಿಂಸೆ ಇದು ವಿದ್ಯಾರ್ಥಿಗಳಿಗೆ. ಓಕೆ, ಈ ಹಿಂದೆ ಈ ರೀತಿ ಗೊಂದಲ ಸೃಷ್ಟಿಯಾಗಿತ್ತ ಅಂತ? ಯಾಕಂತ ಹೇಳಿದ್ರೆ ಈಗ ನೀವು ಹೇಳ್ತಿರುವ ಹಾಗೆ ಸುಮಾರು ಎಕ್ಸಾಮ್ ಬರೆದು ನಾವು 5 ಮಂತ್ ಅಥವಾ 6 ಮಂತ್ ನಂತರ ನಮಗೆ ರಿಸಲ್ಟ್ ಬರುವಂಥದ್ದು, ಇಷ್ಟು ಡಿಲೇ ಮಾಡ್ತಿದ್ದಾರೆ ಅನ್ನುವಂಥದ್ದು. ಈ ಹಿಂದೆ ಈ ರೀತಿ ಡಿಲೇ ಆಗಿತ್ತ ಅಂತ? ಈಗ ಕಳೆದ ಬಾರಿ ಆಗಿರ್ಬೋದು ಅಥವಾ ಅದಕ್ಕಿಂತ ಹಿಂದಿನ ವರ್ಷ ಆಗಿರ್ಬೋದು. ನಾವು ಸೆಕೆಂಡ್ ಪಿ ಇಂದ ಯೂನಿವರ್ಸಿಟಿಗೆ ಬಂದದ್ದು, ಸೊ ಲೈಕ್ ವಿ ಡೋಂಟ್ ನೋ ಅಬೌಟ್ ಯೂನಿವರ್ಸಿಟಿಯ ಈ ಗೊಂದಲಗಳು ಈ ಹಿಂದೆ ಇತ್ತು, ಆದ್ರೆ ಇದು ವಿಪರೀತ ತಾರಕಕ್ಕೇರಿದೆ ಅನ್ನುವಂತ ರೀತಿಯಲ್ಲಿ ಆಗಿತ್ತು. ಈ ಹಿಂದೆಯೂ ಫಲಿತಾಂಶಗಳಲ್ಲಿ ಕಳೆದ ಬಾರಿ ಇವರು ಮಹೇಶಪ್ಪ ಅವರು ಅಲ್ಲಿನ ಕುಲಪತಿಗಳು ಬಹಳ ತಡವಾಗಿ ಒಂದು ವಿಶ್ವವಿದ್ಯಾಲಯ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿತ್ತು, ಫೆಬ್ರವರಿ ಒಳಗಡೆ ರಿಸಲ್ಟ್ ಕೊಡ್ತೀವಿ, ಮಾರ್ಚ್ ಒಳಗಡೆ ರಿಸಲ್ಟ್ ಕೊಡ್ತೀವಿ. ಇದೆಲ್ಲ ಅವಶ್ಯಕತೆ ಉಂಟಾ ಅನ್ನುವಂತ ಪ್ರಶ್ನೆ ಇವತ್ತು ವಿದ್ಯಾರ್ಥಿಗಳಿಗೆ ಉಂಟಾಗಿದೆ. ಪತ್ರಿಕೆಯಲ್ಲಿ ಪತ್ರಿಕಾ ಪ್ರಕಟಣೆ ಕೊಟ್ಟು ನಾವು ಫಲಿತಾಂಶ ಪ್ರಕಟ ಮಾಡ್ತೇವೆ ಅಂತ ಹೇಳಿದ್ರೆ ಅವರಿಂದ ತಪ್ಪಾಗಿದೆ ಅನ್ನುವಂಥದ್ದೇ ಅಲ್ವಾ? ಇವತ್ತು ಕೊಡ್ತೇವೆ, ನಾಳೆ ಕೊಡ್ತೇವೆ, ವಿದ್ಯಾರ್ಥಿಗಳು ಭುಗಿಲೇಳಬಾರ್ದು, ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಬಾರ್ದು, ಈ ರೀತಿಯ ಸಮರ್ಥನೆಗಳು. ಅದಕ್ಕೋಸ್ಕರ ವಿದ್ಯಾರ್ಥಿ ಪರಿಷತ್ತು ಈ ಹೋರಾಟವನ್ನು ಇಡೀ ತಾಂತ್ರಿಕ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ, ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಶುಲ್ಕ ಏರಿಕೆಯಿಂದ ಆಗಿರ್ತಕ್ಕಂಥ ಆರ್ಥಿಕ ಹೊರೆಯನ್ನು ಇಳಿಸಬೇಕು, 4 ದಿನಗಳ ಕನಿಷ್ಠವಾಗಿ ಪರೀಕ್ಷೆ ತಯಾರಿ ಅಂತರವನ್ನು ಕೊಡಬೇಕು, ಮಾನಸಿಕವಾಗಿ ಪರೀಕ್ಷೆಗೆ ತಯಾರಿಯಾಗಬೇಕನ್ನುವಂಥ ಉದ್ದೇಶದಿಂದ, ಅದರ ಜೊತೆಗೆ ಮರುಮೌಲ್ಯಮಾಪನದ ಫಲಿತಾಂಶದ ನಂತರದಲ್ಲಿ ಪರೀಕ್ಷೆ ನಡೆಸಬೇಕಂತಕ್ಕಂಥ ಬೇಡಿಕೆಯನ್ನು ಇವತ್ತು ವಿಶ್ವವಿದ್ಯಾನಿಲಯದ ಮುಂದೆ, ಕರ್ನಾಟಕ ರಾಜ್ಯದ ರಾಜ್ಯಪಾಲರ ಮುಂದೆ ಮನವಿಯನ್ನು ಮಾಡಿದೆ. ಓಕೆ, ಇನ್ನು ಏನೆಲ್ಲ ಒಂದು ಬೇಡಿಕೆಗಳನ್ನ ನೀವು ಈ ಒಟ್ಟು 3 ಪ್ರಮುಖವಾದಂತಹ ಬೇಡಿಕೆಯನ್ನು ಈಡೇರಿಸಿದ ಮೇಲೆ ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಕ್ಷೇತ್ರದ ಬೆಳವಣಿಗೆಯನ್ನು ಆಧರಿಸಿ ವಿದ್ಯಾರ್ಥಿ ಪರಿಷತ್ತು ಬೇರೆ ಬೇರೆ ರೀತಿಯ ಬೇಡಿಕೆಗಳಿದ್ವಿ. ಈಗಿನ ಕಾಲಘಟ್ಟದಲ್ಲಿ ವಿದ್ಯಾರ್ಥಿ ಪರಿಷತ್ತು ಈ ಪ್ರಮುಖ 3 ಬೇಡಿಕೆಗಳನ್ನು ಈಡೇರಿಸಬೇಕನ್ನುವಂಥದ್ದು ವಿದ್ಯಾರ್ಥಿ ಪರಿಷತ್ತು. ಚರ್ಚೆ ಮಾಡೋಣ, ಒಂದು ಸಣ್ಣ ಬ್ರೇಕ್ ಅನ್ನು ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ನಾವು ಚರ್ಚೆಯನ್ನ ಮಾಡೋಣ. ಯಾಕಂತ ಹೇಳಿದ್ರೆ ಇವತ್ತು ಮಂಗಳೂರಿನ PVS ಸರ್ಕಲ್ನ ಒಂದು ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು ABVP ಕಾರ್ಯಕರ್ತರು. ಯಾಕಂತ ಹೇಳಿದ್ರೆ ದಿಢೀರ್ ಪರೀಕ್ಷಾ ಶುಲ್ಕವನ್ನ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮರುಮೌಲ್ಯಮಾಪನದ ಒಂದು ಅವಧಿ ಅಥವಾ ಮರುಮೌಲ್ಯಮಾಪನ ಆದಂತಹ ವಿಚಾರ ಇನ್ನೂ ಕೂಡ ಬರೋದಕ್ಕಿಂತ ಮುಂಚೆನೆ ಮತ್ತೆ ಎಕ್ಸಾಮ್ ಅನ್ನ ಬರೀಲಿಕ್ಕೆ ಫೋರ್ಸ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರವಾಗಿ ಇದ್ರ ಬಗ್ಗೆ ಇನ್ನಷ್ಟು ನಾವು ಚರ್ಚೆಯನ್ನ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಇವತ್ತು ಮಂಗಳೂರಿನ PVS ಸರ್ಕಲ್ನಲ್ಲಿ ABVP ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಪರೀಕ್ಷಾ ಶುಲ್ಕವನ್ನ ದಿಢೀರಾಗಿ ಏರಿಕೆಯನ್ನ ಮಾಡಿದ್ದಾರೆ ಅನ್ನೋದನ್ನ ಖಂಡಿಸಿ ಇಂದು ಪ್ರತಿಭಟನೆಯನ್ನ ನಡೆಸಿದ್ರು. ನಮ್ಮ ಒಂದು ಸ್ಟುಡಿಯೋದಲ್ಲಿ ಇದೀಗ ಮತ್ತಿಬ್ರು ಜಾಯ್ನ್ ಆಗಿದ್ದಾರೆ. ವರುಣ್, ಸರ್ವ ಕಾಲೇಜು ವಿದ್ಯಾರ್ಥಿಯಾದಂತಹ ವರುಣ್ ಅವರು ಸರ್ಕಾರಿ ಕ್ರಮಕ್ಕೆ ಸ್ವಾಗತ. ಹಾಗೆ ಮತ್ತೊಬ್ರು ಸ್ಟೂಡೆಂಟ್ ಇದ್ದಾರೆ, ಶೀತಲ್ ಕುಮಾರ್ ಜೈನ್, ಸರ್ಕಾರಿ ಕ್ರಮಕ್ಕೆ ಸ್ವಾಗತ. ಹಾಗೆ ಶೀತಲ್ ಕುಮಾರ್ ಜೈನ್ ಅವರೇ, ಇದೀಗ ಏನು ನೀವು ಪ್ರತಿಭಟನೆಯನ್ನ ನಡೆಸಿರುವಂತದ್ದು, ABVP ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿದ್ರೆ, ಯಾವ ರೀತಿಯಲ್ಲಿ ನಿಮ್ಮ ಪ್ರತಿಭಟನೆ ಇತ್ತು ಅಂತ? ಇವತ್ತು ಸಾಂಕೇತಿಕ ಪ್ರತಿಭಟನೆಯನ್ನ ನಾವು ಮಂಗಳೂರಿನ PVS ಸರ್ಕಲ್ ಅಲ್ಲಿ ಮಾಡಿದ್ದೇವೆ. ಇದನ್ನು ಎಚ್ಚೆತ್ತುಕೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟವನ್ನ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಬರ್ಬೋದು. ಆದ್ರಿಂದ ನಾವು ಈಗ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ಇದು ಸಾಂಕೇತಿಕ ಪ್ರತಿಭಟನೆ, ಮಂಗಳೂರಿನ ಇಡೀ ರಾಜ್ಯಾದ್ಯಂತ ಕರೆ ಕೊಟ್ಟಿದೆ. ಇವತ್ತು ಮಂಗಳೂರಿನಲ್ಲಿ PVS ಸರ್ಕಲ್ ನಡೆದಿದೆ. ಈ ಪ್ರತಿಭಟನೆ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯ ಸಚೇತಕರಾದ ಐವನ್ ಡಿಸೋಜ ಕೂಡ ಆಗಮಿಸಿದ್ರು. ಇದರ ಬಗ್ಗೆ ಪರಿಶೀಲನೆ ಮಾಡ್ತೇನೆ, ಸರ್ಕಾರಕ್ಕೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ, ಆದಷ್ಟು ಬೇಗ ಪರಿಹಾರವನ್ನು ಕೊಡ್ತೇನೆ ಅಂತ ಕೂಡ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ಸೇರಿದ್ರಿ ಅಂತ? ಸುಮಾರು 8-9 ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದ್ರು. ಹಾಗೇನೆ ಇವರು ಈ ಒಂದು ಪ್ರತಿಭಟನೆಯನ್ನ ನೀವು ಈಗ ಮಾಡ್ತಾ ಇರುವಂತದ್ದು, ಆದ್ರೆ ಇದರಲ್ಲಿ ಒಂದು VTU ಗೊಂದಲ ಅನ್ನುವಂಥದ್ದಿದೆ. ಆ ಒಂದು ಗೊಂದಲ ಅಂದ್ರೆ ಏನು, ಅಥವಾ ಯಾವ ರೀತಿಯಲ್ಲಿ ಗೊಂದಲ ಸೃಷ್ಟಿಯಾಗಿರುವಂಥದ್ದು? ಆಕ್ಚುಲಿ ಗೊಂದಲ ಅಂದ್ರೆ ಈಗ ನೋಡಿ, ಫಸ್ಟ್ ಆಫ್ ಆಲ್ VTU ಅಲ್ಲಿ ಎಲ್ಲ ಬಡ ಇದರಿಂದ ಸಹ ಬ್ಯಾಕ್ಗ್ರೌಂಡಿಂದ ಸಹ ಪುವರ್ ಬ್ಯಾಕ್ಗ್ರೌಂಡಿಂದ ಸಹ ಬಂದ ಮಕ್ಕಳಿರ್ತಾರೆ. ಫಸ್ಟ್ ಆಫ್ ಆಲ್ ಅವರು ಎಜುಕೇಷನಿಗೆ ಲೋನ್ ತೆಗೆದು, ಕಾಲೇಜ್ ಫೀಸ್ ಕಟ್ಟಲಿಕ್ಕೆ ಲೋನ್ ತೆಗೆದು ಕಳೀತಾರೆ. ಅದರ ಮೇಲೆಯೇ ಇಂಥ ಫೀಸ್ ಎಲ್ಲ ಹೆಚ್ಚು ಮಾಡೋದ್ರಿಂದ, ಈಗ ನೋಡಿ ಮುಂಚೆ ಇಷ್ಟು ವರ್ಷ ತನಕ 560 ಇತ್ತು, 560 ಎಕ್ಸಾಮ್ ಫೀಸ್. ಈಗ ಆಲ್ ಆಫ್ ಅ ಸಡನ್ 1295 ಮಾಡಿದ್ದಾರೆ. ಇದರಿಂದ
ಇದು ಎಲ್ಲರಿಗೆ ತುಂಬ ಈಸಿ ಆಗೋದಿಲ್ಲ, ತುಂಬ ಕಷ್ಟ ಆಗ್ತದೆ. ಒಂದು ಇಷ್ಟು ದೊಡ್ಡ ಏರಿಕೆ ಅಂದರೆ ಎಲ್ಲರಿಗೆ ಇಫೆಕ್ಟ್ ಬೀಳ್ತದೆ. ಇದು ನೋಡಿ, ಈಗ VTU ಅಂದರೆ ಜಸ್ಟ್ ಒಂದು ವಿದ್ಯಾಸಂಸ್ಥೆ ಆಗಿ ಉಳಿಲಿಲ್ಲ, ಈಗ ಒಂದು ದೊಡ್ಡ ಹಣ ಮಾಡುವ ಸ್ಕ್ಯಾಮ್. ಹೇಗಂದರೆ ನಿಮಗೊಂದು ಮುಂಚೆ ಆದ ಉದಾಹರಣೆ, ಗೊಂದಲದ ಬಗ್ಗೆ ಉದಾಹರಣೆ ಅಂದರೆ, ಮುಂಚೆ ನಮ್ಮದೇ ಫ್ರೆಂಡ್ಸ್ ಇದ್ದಾರೆ ತುಂಬ ಜನ, ಅವರು ಆ್ಯಕ್ಚುಲಿ ಇದರಲ್ಲೇ ಪಾಸ್ ಆಗಿರ್ತಾರೆ ರೆಗ್ಯುಲರ್ ಎಕ್ಸಾಮಲ್ಲಿ, ಆದರೆ ಫೇಲ್ ಬರ್ತದೆ. ಮತ್ತೆ ರಿವ್ಯಾಲ್ಯೂಷನ್ ಅಂದರೆ ಮರುಮೌಲ್ಯಮಾಪನ ಹಾಕಿದ ನಂತರ ಅವ್ರದ್ದು ಮಾರ್ಕ್ಸ್ ಸಡನ್ ಒಂದು 30-40 ಮಾರ್ಕ್ ಜಾಸ್ತಿ ಆಗ್ತದೆ. ಇದರ ಆ್ಯಕ್ಚುಲ್ ಮೀನಿಂಗ್ ಎಂತ ಅಂದರೆ, ಅವರು ಆ್ಯಕ್ಚುಲಿ ಇದರಲ್ಲೇ ಪಾಸ್ ಆಗಿರ್ತಾರೆ, ಮರುಮೌಲ್ಯಮಾಪನದಿಂದ ಬರುವ ಇನ್ಕಮಿಗೋಸ್ಕರ ಅವರನ್ನು ಫೇಲ್ ಮಾಡ್ತಾರೆ. ಇದು ಇದರ ಆ್ಯಕ್ಚುಲ್ ಪ್ರಾಬ್ಲಮ್. ಯಾಕೆಂದರೆ ಅದರಲ್ಲಿ ಫೇಲ್ ಮಾಡೋದ್ರಿಂದ ಮರುಮೌಲ್ಯಮಾಪನ ಹಾಕುವಾಗ ಅದರಲ್ಲಿ ಬರುವ ಇನ್ಕಮ್ ಜಾಸ್ತಿ ಇರ್ತದೆ. ಇದು ಒಂದು ದೊಡ್ಡ ಸ್ಕ್ಯಾಮ್ ಆ್ಯಕ್ಚುಲಿ. ಇದರಿಂದ ಮುಂಚೆ ಆದ ಕೆಲವು ಸ್ಕ್ಯಾಮ್ಗಳಂದರೆ ನೋಡಿ, ಕೆಲವರೆಲ್ಲ ಪಾಸ್ ಆಗಿದ್ರು ಸಹ ಮರುಮೌಲ್ಯಮಾಪನದಲ್ಲಿ ಅವ್ರದ್ದು ಎಕ್ಸಾಮ್ ಇದು ಮಾರ್ಕ್ಸ್ ಸೇಮ್ ತೋರಿಸ್ತಾರೆ, ಮತ್ತೆ ಫೋಟೋ ಕಾಪಿ ಸಿಗ್ತದೆ ನಮಗೀಗ ರಿವ್ಯಾಲ್ಯೂಷನ್ ಹಾಕುವಾಗ, ಅದರಲ್ಲಿ 30-40 ಮಾರ್ಕ್ಸ್ ಜಾಸ್ತಿ ಆಗಿರ್ತದೆ. ಒಂದು ಕರೆಕ್ಟಾದ ಸಿಸ್ಟಮೇ ಇಲ್ಲ VTU ಅಲ್ಲಿ. ಈಗ ಸೀರಿಯಸ್ ಆಗಿ ಸ್ವಲ್ಪ ಸಹ ಒಂದು ಕರೆಕ್ಟ್ ಸಿಸ್ಟಮ್ ಕಂಟಿನ್ಯೂ ಆಗಲಿಲ್ಲ. ಮುಂಚೆ ಆದರೆ ಕರೆಕ್ಟ್ ಬರ್ತಿದೆ. ಮತ್ತು ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಅಂದರೆ, ಈಗ ಒಬ್ಬ ಸ್ಟೂಡೆಂಟ್ ಒಂದು ಸಬ್ಜೆಕ್ಟಿಗೆ ರಿವ್ಯಾಲ್ಯೂಷನ್ ಹಾಕಿರ್ತಾನೆ, ರಿವ್ಯಾಲ್ಯೂಷನ್ ರಿಸಲ್ಟ್ ಬರದೆ ಅವ ಎಕ್ಸಾಮ್ ಬರಿಬೇಕು. ಅಲ್ಲಿ ಎಕ್ಸಾಮ್ ಬರೆದ ನಂತರ ಅವ ಪಾಸ್ ಆದರೆ ಅಷ್ಟು ಟೈಮ್ ವೇಸ್ಟ್, ಅಷ್ಟು ಮೆಂಟಲ್ ಸ್ಟ್ರೆಸ್. ಆ ಟೈಮಿದ ಎಕ್ಸಾಮ್, ಆ ಸೆಮಿಸ್ಟರ್ ಇದ್ದ ಎಕ್ಸಾಮಿಗೆ ಸಹ ಅವ ಮಾಡಿದ ಕರೆಕ್ಟ್ ಒಂದು ಫುಲ್ ಎಫರ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅದೊಂದು ವೇಸ್ಟ್. ಯಾಕೆಂದರೆ ನಮ್ಮದೀಗ ಬೇಡಿಕೆ ಏನಂದರೆ, ಮರುಮೌಲ್ಯಮಾಪನ ಆಗುವ ತನಕ, ಅದರ ರಿಸಲ್ಟ್ ಬರುವ ತನಕ ನಮಗೆ ರೆಗ್ಯುಲರ್ ಎಕ್ಸಾಮ್ ಕೊಡಬಾರ್ದು. ಯಾಕೆಂದರೆ ಅಲ್ಲಿ ನಮ್ಮ ಫೇಟ್ ಎಂತಂತೆ ನಮ್ಮ ಒಂದು ಕರೆಕ್ಟ್ ವಿಷಯ ಅಲ್ಲಿ ಗೊತ್ತಾಗ್ತದೆ. ಅದರ ನಂತರ ಇಲ್ಲಿದು ಎಕ್ಸಾಮ್ ಬರೀಲಿಕ್ಕೆ ನಾವು ರೆಡಿ ಆಗೋದು, ಹಾಗೆ ಇರಬೇಕು. ಓಕೆ, ಹಾಗೆ ಶೀತಲ್ ಕುಮಾರ್ ಅವರೇ, ಇದೀಗ ಏನಂತ ಹೇಳಿದ್ರೆ ಮರುಮೌಲ್ಯಮಾಪನ ರಿಸಲ್ಟ್ ಬರಬೇಕಿಂತ ಮುಂಚೆ ಇವರು ಎಕ್ಸಾಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾದ್ರೆ ಅವರಿಗೆ ಕೆಲವೊಂದಿಷ್ಟು ಗೊಂದಲಗಳು ಸೃಷ್ಟಿಯಾಗುವಂಥದ್ದು ಸಹಜ ಅಲ್ವಾ ಅಂತ ವಿದ್ಯಾರ್ಥಿಗಳಿಗೆ? ಅಂದ್ರೆ ಗೊಂದಲ ಆಗ್ಲಿಕ್ಕೆ ಸರಿಯಾದ ತಯಾರಿದ್ರೆ ಅವರಲ್ಲಿ ಯೂನಿವರ್ಸಿಟಿಯಲ್ಲಿ ಕುಲಪತಿಗಳಿಗೆ ಸರಿಯಾದ ಟೀಮ್ ವರ್ಕ್ ಮಾಡಿದ್ರೆ ಇಂಥ ಗೊಂದಲ ಮರು ಆಗ್ಲಿಕ್ಕೆ ಇರಲ್ಲ. ಅಂದ್ರೆ ಇದರ 1 ವರ್ಷದ ಮುಂಚೆನೆ ABPM ಇದರ ಬಗ್ಗೆನೆ ಪ್ರೊಟೆಸ್ಟ್ ಮಾಡಿತ್ತು, ಆಗ ಎಚ್ಚೆತ್ಕೊಳ್ಬೇಕಿತ್ತು ಅವರು. ಈಗ ಕೂಡ ಅವರು ಎಚ್ಚೆತ್ಕೊಳ್ಲಿಲ್ಲ. ಇದೊಂದು ನೋಡಿ, ಲಾಸ್ಟ್ ಟೈಮ್ ಒಂದು 8-9 ತಿಂಗಳ ಹಿಂದೆ ಇಂಥದ್ದೇ ಒಂದು ಬೃಹತ್ ಪ್ರತಿಭಟನೆ ವಿದ್ಯಾರ್ಥಿ ಪರಿಷತ್ ಮಾಡಿತ್ತು. ಅದರಲ್ಲಿ ನಮಗೆ ಜಯ ಕೂಡ ಸಿಕ್ಕಿದೆ. ಆಗದ ಪ್ರಾಬ್ಲಮ್ ಇದ್ದದ್ದು ರಿವ್ಯಾಲ್ಯೂಷನ್ ರಿಸಲ್ಟ್ಸ್ ಕರೆಕ್ಟ್ ಆಗಲಿಲ್ಲ ಅಂತ. ಅದಕ್ಕೆ ಆ ಟೈಮಲ್ಲಿ ಫೇಲ್ ಆದವರಿಗೆ ಒಂದು ಎಕ್ಸ್ಟ್ರಾ ಚಾನ್ಸ್, ಕ್ರ್ಯಾಶ್ ಕೋರ್ಸ್ ಅಂತ ಒಂದು VTU ಇಂಟ್ರೊಡ್ಯೂಸ್ ಮಾಡಿದ್ದು. ಅದರಲ್ಲಿ ಎಷ್ಟೋ ಜನ ಫೇಲ್ ಆದವರಿಗೆ ಇನ್ನೊಂದು ಎಕ್ಸಾಮ್ ಬರೀಲಿಕ್ಕೆ ಚಾನ್ಸ್ ಕೊಟ್ಟು, ಒಂದು ಇಯರ್ ಬ್ಯಾಕ್ ಅಂದರೆ ಅವರು 1 ವರ್ಷವೇ ಮನೇಲಿ ಕುತ್ಕೊಳ್ಳುವ ಬದಲು ಒಂದು ಎಕ್ಸ್ಟ್ರಾ ಚಾನ್ಸ್ ಕೊಟ್ಟು ಅವರಿಗೆ ಆ ವರ್ಷ ಕಂಟಿನ್ಯೂ ಮಾಡುವಂಥ ಚಾನ್ಸ್ ವಿದ್ಯಾರ್ಥಿ ಪರಿಷತ್ತಿಂದ ಎಲ್ಲ ಸ್ಟೂಡೆಂಟ್ಸಿಗೆ ಸಿಕ್ಕಿದೆ. ಅದೊಂದು ಗಿಫ್ಟ್. ಆಗ VTU ವಿದ್ಯಾರ್ಥಿ ಪರಿಷತ್ತಿಗೆ ಒಂದು ಚಾನ್ಸ್ ಕೊಟ್ಟಿತ್ತು ಮಾತಾಡಲಿಕ್ಕೆ, ಅದರಲ್ಲಿ ಜಯ ಕೂಡ ಆಗಿ ಎಲ್ಲರಿಗೆ ಒಂದು ಚಾನ್ಸ್ ಸಿಕ್ಕಿದೆ. ಆದರೆ ಈಗ ಇನ್ನೊಂದು ಪ್ರಾಬ್ಲಮ್, ಇದು ಎಷ್ಟರ ತನಕ ಇದು ನಿಲ್ಲುವುದೇ ಅಲ್ವಾ? ಈಗ ಎಂತಂದರೆ VTU ಒಂದು ದೊಡ್ಡ ಭ್ರಷ್ಟಾಚಾರ, ಹಣ ಮಾಡೋದ್ರಲ್ಲಿ ಈಗ VTU ಟಾಪಿಗೆ ಹೋಗ್ತಾ ಉಂಟು. ಹೇಗೆಂದರೆ ಒಂದು ಸ್ಟೂಡೆಂಟ್ ಅಲ್ಲಿ ಸಡನ್ ಡಬಲ್ ಮಾಡೋದ್ರೆ ನೆಕ್ಸ್ಟ್ ಟೈಮ್ 2400 ಮಾಡ್ತಾರೆ. ಹೀಗೆ ಡಬಲ್ ಮಾಡ್ತಾ ಕೇಳುವವರು ಇಲ್ದಿದ್ರೆ ಇದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ಇದಕ್ಕೆ ನಮ್ಗೆ ಉತ್ತರ ಬೇಕು. ಇಲ್ಲದ್ರೆ ದೊಡ್ಡ ರೂಪದಲ್ಲಿ ನಾವು ಪ್ರತಿಭಟನೆಗೆ ಸಿದ್ಧ, ಎಲ್ಲ VTU ಸ್ಟೂಡೆಂಟ್ಸ್ ಸಿದ್ಧ. ಇಷ್ಟೇ. ಓಕೆ, ಹಾಗೆ ಶೀತಲ್ ಕುಮಾರ್ ಅವರೇ, ಇದೀಗ ಏನು ಅವರು 1290 ರೂಪೀಸ್ ಏರಿಕೆ ಮಾಡಿದ್ದಾರೆ ಅನ್ನುವಂಥದ್ದು, ಇದು ಒಂದು ಸಬ್ಜೆಕ್ಟ್ಗೆ ಮಾಡಿರುವಂಥದ್ದು ಅಥವಾ ಹೇಗೆ ಅಂತ? ಅದು ಎಲ್ಲ ಇಡೀ ಸೆಮ್ಮಿಗೆ ಅದು ಅಷ್ಟು ಮಾಡಿರ್ತಾರೆ. ಓಕೆ, ಈ ಹಿಂದೆ ಈ ರೀತಿ ಏನಾದರೂ ಸಮಸ್ಯೆ ಆಗಿತ್ತಾ ಅಂತ? ಈ ಹಿಂದೆ ರಿವ್ಯಾಲ್ಯೂಷನ್ ವಿಷಯ ಬಿಟ್ಟು ಯಾವುದ್ರಲ್ಲಿ ಸಹ ಸಮಸ್ಯೆ ಆಗಲಿಲ್ಲ. ಇಷ್ಟು ತನಕ ಎಕ್ಸಾಮ್ ಫೀಸ್ 5-6. ಆದರೆ ಈ ವರ್ಷ ಎಂತಂದರೆ ಕಲೀಲಿಕ್ಕೆ ಟೈಮ್ ಇಲ್ಲ. ಈಗ ಫೈನಲ್ ಇಯರ್ಸ್ ಅವರಿಗೆ ನಾಡಿದ್ದು 6th ಎಕ್ಸಾಮ್. ಈಗ ಎಕ್ಸಾಮ್ ಫೀಸ್ ಕಟ್ಟೋ ಟೆನ್ಷನ್. ಅದು ಎಲ್ಲಿ ತನಕ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಕಾಲೇಜಲ್ಲೇ ಮಾಡಬೇಕು. ಅದಕ್ಕೆ ತುಂಬ ರಶ್. ಸ್ಟೂಡೆಂಟ್ಸಿಗೆ ಕಲಿಬೇಕಾ ಇದು ಈ ಟೆನ್ಷನ್ ಇದೆಲ್ಲ. ಸ್ಟೂಡೆಂಟ್ಸಿಗೆ ಟೈಮ್ ಕೊಡಬೇಕು ಕಲಿಬೇಕಾದ್ರೆ. ಒಂದು ಫೈನಲ್ ಇಯರ್ ಅಂದರೆ ಅವ್ರದ್ದು ಲೈಫಿದು ಲಾಸ್ಟ್ ಘಟ್ಟ. ಅದಕ್ಕೆ ಅವರಿಗೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಡಬೇಕು. ಅವರೊಂದು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡುವಂಥ ಚಾನ್ಸ್ ಕೊಡಬೇಕು. ಇನ್ನೊಂದು ಏನಂದರೆ, ಈಗ ಲಾಸ್ಟ್ ಇಯರ್ ಇದು ಟೈಮ್ ಟೇಬಲಲ್ಲಿ ಸಹ ದೊಡ್ಡ ಒಂದು ಪ್ರಾಬ್ಲಮ್ ಆಗಿದೆ. ಒಂದೇ ಸಬ್ಜೆಕ್ಟಿಗೆ ಒಂದು ಇಡೀ ಸಬ್ಜೆಕ್ಟ್ ಅಂದರೆ ಒಂದು 52 hours, ಅದು 52 ಮಿನಿಮಮ್ 50 hours ಒಂದು ಸಬ್ಜೆಕ್ಟ್ ಕವರ್ ಮಾಡಬೇಕಾದ್ರೆ ಲೆಕ್ಚರರ್ಸ್ ಕೊಡುವ ಟೈಮ್. ನಮಗೆ ಕಲಿಲಿಕ್ಕೆ
ಜಸ್ಟ್ ಒಂದು ದಿನ ಗ್ಯಾಪ್, ಅದು ಆ್ಯಕ್ಚುಲಿ ಸರಿ ಅಲ್ಲ. ಒಂದು ಲಾಸ್ಟ್ ಘಟ್ಟದಲ್ಲಿ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕಾದ್ರೆ ಅವರಿಗೆ ಒಂದು 2 ದಿವಸ ಇಲ್ಲಾಂದರೆ 3 ದಿವಸ ಟೈಮ್ ಕೊಡಲೇಬೇಕು. ಬಾಕಿ ಎಲ್ಲ ವರ್ಷ ಇದ್ರೆ ಹಿಂದೆ ಎಲ್ಲ ಇಯರ್ಸಲ್ಲಿ ಒಂದು ಎಕ್ಸಾಮಿಗೆ 3 days 2 days ಮಿನಿಮಮ್ ಗ್ಯಾಪ್ ಇತ್ತು. ಈಗ 1 day ಗ್ಯಾಪ್. ಅದರ ನಡುವಲ್ಲಿ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬರಲಿಲ್ಲ ಆದರೆ ಆ ನಡುವಲ್ಲಿ ಒಂದು ಬ್ಯಾಕ್ ಎಕ್ಸಾಮ್ ಅಂತ ಇರ್ತದೆ. ಈಗ ಒಂದು ಉಳಿದ ಎಕ್ಸಾಮ್, ಹಿಂದಿನ ಸೆಮಿಸ್ಟರಲ್ಲಿ ಉಳಿದ ಎಕ್ಸಾಮ್ ಇರ್ತದೆ. ಆ ಉಳಿದ ಎಕ್ಸಾಮ್ ಅನ್ಸ ಅವ್ರು ಫೇಸ್ ಮಾಡಬೇಕು. ಆಗ ಅವ್ರದ್ದು ಆ್ಯಕ್ಚುಲ್ ಮೈಂಡ್ ಎರಡು ಕಡೆ ಡೈವರ್ಟ್ ಆಗ್ತದೆ. ಒಂದು ಇದನ್ನು ಸಹ ಕ್ಲಿಯರ್ ಮಾಡಬೇಕು, ಒಂದು ಅದನ್ನು ಸಹ ಕ್ಲಿಯರ್ ಮಾಡಬೇಕು, ಟೈಮ್ ಸಹ ಸಿಗೋದಿಲ್ಲ. ಇಂಥ ಹೀಗೆ ಇರುವಾಗ ಸ್ಥಿತಿ ಹೇಗೆ ಪರ್ಫಾರ್ಮ್ ಮಾಡೋದು ಒಂದು ಸ್ಟೂಡೆಂಟ್? PTU ಅಂದರೆ ಒಂದು ಶಿಕ್ಷಣ ಸಂಸ್ಥೆ ಅಂದರೆ ಒಂದು ಸ್ಟೂಡೆಂಟ್ ಇದು ಗುಡ್ ವೆಲ್ಫೇರಿಗೋಸ್ಕರ ಥಿಂಕ್ ಮಾಡಬೇಕು, ಅವರಿಗೊಂದು ಒಳ್ಳೆ ಚಾನ್ಸ್ ಕೊಡಬೇಕು ಸ್ಕೋರ್ ಮಾಡಲಿಕ್ಕೆ, ಒಂದು ಮೈಂಡ್ ಟೆನ್ಷನ್ ಫ್ರೀ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಆದರೆ ಇದು ಇಲ್ಲ. ಈಗ VTU ಅಲ್ಲಿ ಇದು ಸ್ವಲ್ಪ ಸಹ ಇಲ್ಲ. ತುಂಬ ಸ್ಟ್ರೆಸ್, ಎಲ್ಲ ಸೈಡಿಂದ ಸ್ಟ್ರೆಸ್, ಎಲ್ಲ ಸೈಡಿಂದ ಪ್ರೆಷರ್. ಅಲ್ಲಿ ನೋಡಿದರೆ ಎಕ್ಸಾಮ್ ಫೀಸ್ ಕಟ್ಟೋ ಪ್ರೆಷರ್, ಅದು ಸಹ ಒಂದು 6 ದಿವಸ ಗ್ಯಾಪಲ್ಲಿ. ಇನ್ನು ನೆಕ್ಸ್ಟ್ ಹಾಲ್ ಟಿಕೆಟ್ ಸಿಗೋ ಪ್ರೆಷರ್, ಹಾಲ್ ಟಿಕೆಟ್ ಸಿಗುವಾಗ ಅಟೆಂಡೆನ್ಸ್ ಶಾರ್ಟೇಜ್, ಅದು ಇದು ತುಂಬ ಇರ್ತದೆ. ಅದರ ನಂತರ ಹೋಗಿ ಎಕ್ಸಾಮಿಗೆ ಕಲಿಯುವಾಗ ತುಂಬ ಲೇಟ್ ಆಗಿರ್ತದೆ. ಅವೊಂದು 100% ಅಲ್ಲಿ ಖಾಲಿ 30% ಅವೊಂದು ರಿಯಲ್ ಪರ್ಫಾರ್ಮೆನ್ಸ್ ಕಾಣಿಸ್ತದೆ ಅದರಲ್ಲಿ. ಇದು ಕರೆಕ್ಟ್ ಅಲ್ಲ. ಆ್ಯಕ್ಚುಲಿ ಸ್ಟೂಡೆಂಟ್ಸಿಗೆ ಒಂದು ಟೆನ್ಷನ್ ಫ್ರೀ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕಂತ ನಾವು ಹೇಳೋದು. ಓಕೆ, ಹಾಗೆ ಶೀತಲ್ ಕುಮಾರ್ ಅವರೇ, ಇದೀಗ ಎಕ್ಸಾಮ್ ರಿಸಲ್ಟ್ ಬಂದು ಎಷ್ಟು ಟೈಮ್ ಆಯಿತು, ಮತ್ತೆ ಯಾವಾಗ ಇದೀಗ ಮತ್ತೆ ಎಕ್ಸಾಮ್ ಅನ್ನ ಮಾಡಬೇಕು ಅಂತ ಇದ್ದಾರೆ ಅಂತ? ಈಗ ಎಲ್ಲರದ್ದು ರಿಸಲ್ಟ್ ಬರಲಿಲ್ಲ ಅಂದರೆ ಫಸ್ಟ್ ಇಯರ್ದು ಇನ್ನೂ ಬರಬೇಕು, ಸೆಕೆಂಡ್ ಇಯರ್ದು ಒಂದು 4-5 ದಿನ ಆಗಿರಬೇಕು ರಿಸಲ್ಟ್ ಬಂದು. ಓಕೆ, ಮರುಮೌಲ್ಯಮಾಪನಕ್ಕೆ ಅವರು ಡೇಟ್ ಏನಾದ್ರು ಫಿಕ್ಸ್ ಮಾಡಲಿಲ್ವಾ, ಅಥವಾ ಇವಾಗ ನೀವು ಅಪ್ಲಿಕೇಶನ್ ಅನ್ನು ಹಾಕ್ಬೋದಾ ಅಂತ? ಅದಕ್ಕೆ ಈಗ ಮರುಮೌಲ್ಯಮಾಪನಕ್ಕೆ ಅವರು ಕೊಟ್ಟದ್ದು ಓನ್ಲಿ 4 days ಟೈಮ್. 4 days ಟೈಮ್ ಮರುಮೌಲ್ಯಮಾಪನ ಕೊಟ್ಟದ್ದು ಯಾಕೆಂದರೆ ನಮ್ಮದೊಂದು ಟೆನ್ಷನ್ ಫ್ರೀ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಬೇಕಂತ. ಆದರೆ ಅದಿಲ್ಲ. ಯಾಕೆಂದರೆ ಮರುಮೌಲ್ಯಮಾಪನ ಬರೋದು ನೀವು ಇನ್ನೊಂದು ಅದೇ ಸಬ್ಜೆಕ್ಟ್ ಇದೆ ಎಕ್ಸಾಮ್ ಬರೆದಾದ್ಮೇಲೆ, ಅದು ಲಾಭ ಇಲ್ಲ. ಅದು ಮರುಮೌಲ್ಯಮಾಪನ ಅಂದರೆ ಅದು ಆ್ಯಕ್ಚುಲ್ ಆಗಿಲ್ಲ. ಈಗ ನಾಡಿದ್ದು ಇವತ್ತೊಂದು ಹೊಸತ್ತು ಇದು ರೂಲ್ ಹಾಕಿದರು VTU ಅವರು. ಇಫ್ ಎಟ್ ಆಲ್ ಅಂದರೆ ಮರುಮೌಲ್ಯಮಾಪನದಲ್ಲಿ ಹಾಕಿ ಆದಮೇಲೆ ಆ ಸಬ್ಜೆಕ್ಟ್ ಸ್ಟೂಡೆಂಟ್ ಬರೀಬೇಕು ನಾಡಿದ್ದು ಎಕ್ಸಾಮಲ್ಲಿ. ಅದರಲ್ಲಿ ಅವ ಪಾಸ್ ಆದರೆ, ಇಲ್ಲಾಂದರೆ ಮರುಮೌಲ್ಯಮಾಪನದ ರಿಸಲ್ಟಲ್ಲಿ ಪಾಸ್ ಆದರೆ ಆ ಎಕ್ಸಾಮಿದ್ದು ಫೀಸ್ ಹಿಂದೆ ಕೊಡ್ತಾರೆ. ಆದರೆ ಇವರು ಖಾಲಿ ಹಣದ ವಿಷಯ ಮಾತ್ರ ಥಿಂಕ್ ಮಾಡ್ತಾ ಇದ್ದಾರೆ. ಅದರಲ್ಲಿರುವ ಆ್ಯಕ್ಚುಲ್ ಅವೊಂದು ಮೈಂಡ್, ಅವೊಂದು ಇಡೀ ಟೈಮಲ್ಲಿ ವೇಸ್ಟ್ ಆಗ್ತದೆ. ಅದನ್ನು ಅವ್ರು ಥಿಂಕ್ ಮಾಡ್ತಾ ಇಲ್ಲ VTUದು ಚಾನ್ಸಲರ್. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಎಲ್ಲ VTU ಸ್ಟೂಡೆಂಟ್ಸಿಗೆ ಏನಂದರೆ, ಈಗ ಒಂದು ಡೌಟ್ ಇದ್ದರೆ ಕ್ಲಾರಿಫೈ ಮಾಡಲಿಕ್ಕೆ VTUದು ಹೆಲ್ಪ್ಲೈನ್ ನಂಬರ್ ಒಂದು 20-21 ನಂಬರ್ ಉಂಟು, ಕಾಲ್ ಮಾಡಿ. ಆ ಎಲ್ಲ ನಂಬರ್ ಬ್ಯುಸಿ. ಒಂದು ನಂಬರ್ ಮಾಡಿದರೆ ಮೇಯ್ನ್ ಎಕ್ಸಾಮಿನೇಷನ್ ರಿಸಲ್ಟ್ ಇದು ಹೆಲ್ಪ್ಲೈನಿಗೆ ಕಾಲ್ ಮಾಡಲಿಕ್ಕೆ ಹೇಳ್ತಾರೆ. ಅದು ಬೆಳಗ್ಗಿಂದ ಸಂಜೆ ತನಕ ಸಹ ಎಂಗೇಜ್ಡ್, ಫೋನ್ ತೆಗಿತಾರೆ, ಸೈಡಲ್ಲಿ ಇಡ್ತಾರೆ, ಅದನ್ನು ಯೂಸೇ ಮಾಡೋದಿಲ್ಲ. ಹೀಗಿದ್ದರೆ ಸ್ಟೂಡೆಂಟ್ಸಿಗೆ ಎಂಥ ಚಾನ್ಸೇ ಇಲ್ಲ ಒಂದು ಅವ್ರದ್ದು ಡೌಟ್ ಕ್ಲಿಯರ್ ಮಾಡಲಿಕ್ಕೆ. ಇದೊಂದು ದೊಡ್ಡ, ಯಾವತ್ತೂ ಒಂದು ಸ್ಟೂಡೆಂಟಿಗೆ ಒಂದು ಡೌಟ್ ಕ್ಲಿಯರ್ ಮಾಡುವುದು ಒಂದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಅದರ ಬಗ್ಗೆ ಡೌಟ್ ಇರುವಾಗ ಅವ ಫುಲ್ ಟೆನ್ಷನಲ್ಲಿ ಇರ್ತಾನೆ. ಹೀಗಿರಬಾರ್ದು. ಓಕೆ, ಹಾಗೆ ಇದೀಗ ಯೂನಿವರ್ಸಿಟಿಯಲ್ಲಿ ಪರೀಕ್ಷಾ ಶುಲ್ಕವನ್ನ ಜಾಸ್ತಿ ಮಾತ್ರ ಹೆಚ್ಚಿಗೆ ಮಾಡಿರುವಂಥದ್ದು, ಅಥವಾ ಬೇರೆ ಏನಾದರೂ ಸಮಸ್ಯೆಗಳಿದೆಯಾ ಅಂತ? ಈಗ ಯೂನಿವರ್ಸಿಟಿಯಲ್ಲಿ ತುಂಬ ಕರೆಕ್ಷನ್ ಒಂದು ಪ್ರೈವೇಟ್ ಸೆಕ್ಟರ್ ಅಂದರೆ ಆ್ಯಕ್ಚುಲಿ ಅವರು ಈಗ ಒಂದು ಸಬ್ಜೆಕ್ಟ್ ಇದ್ದ ಬಗ್ಗೆ ತುಂಬ ಗೊತ್ತಿರೋ ಲೆಕ್ಚರರಿಗೆ ಅದರಲ್ಲಿ ಕರೆಕ್ಷನ್ ಮಾಡೋದಲ್ಲ. ಜೂನಿಯರ್ ಲೆಕ್ಚರರ್ಸ್ ಅಂದರೆ ಆಗಷ್ಟೇ ಅವರು ಜಾಯ್ನ್ ಆಗಿರ್ತಾರೆ, ಆ ವಿಷಯದಲ್ಲಿ ಅವರು ತುಂಬ ಕರೆಕ್ಟ್ ಅಂದರೆ ಫುಲ್ ಅವ್ರಿಗೆ ಗೊತ್ತಿರೋದಿಲ್ಲ. ಅಂಥವ್ರು ನಮ್ಮ ಹಣೆಯವರ ಅಂದರೆ ನಮ್ಮ ಒಂದು ಫೇಟ್ ಡಿಸೈಡ್ ಮಾಡೋದು ಅದು ಕರೆಕ್ಟ್ ಅಲ್ಲ. ಯಾಕೆಂದರೆ ನಮ್ಮ ಆನ್ಸರ್ ಬಗ್ಗೆ ಒಂದು ಕರೆಕ್ಟ್ ತಿಳಿದಿರುವ ಮಾತ್ರ ಅದನ್ನು ಕರೆಕ್ಷನ್ ಮಾಡಲಿಕ್ಕೆ ಮಾತ್ರ ಸಾಧ್ಯ. ಅಲ್ಲಾದರೆ ಇನ್ನು ಬಾಕಿ ಅವರು ಜೂನಿಯರ್ ಲೆಕ್ಚರರ್ಸ್ ಅದೆಲ್ಲ ಪಾಸಿಬಲ್ ಅಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಅಂತ. ಅದರ ಬಗ್ಗೆ ಕೆಲವರಿಗೆ ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ, ಕೆಲವರಿಗೆ ಕಮ್ಮಿ ಮಾರ್ಕ್ಸ್ ಕೊಡ್ತಾರೆ. ಒಬ್ಬ ಒಳ್ಳೆ ಬರೆದಿರುವವ ಕಮ್ಮಿ ಮಾರ್ಕ್ಸ್ಗೆ ಸಿಗುವಾಗ ಅವನಿಗೊಂದು ಫುಲ್ ಲೋ ಆಗ್ತಾನೆ. ಆಗ ಆತ್ಮಹತ್ಯೆ ಮಾಡೋ ಚಾನ್ಸಸ್ ಹೈ ಇರ್ತದೆ. ಇದಕ್ಕೆಲ್ಲ ರೀಸನ್ VTUದು ಸಿಸ್ಟಮ್ ಕರೆಕ್ಟ್ ಆಗಬೇಕು ಫಸ್ಟ್ ಆಫ್ ಆಲ್, ಅದು ತುಂಬ ಇಂಪಾರ್ಟೆಂಟ್. ಎಸ್, ಹಾಗೆ ಮರುಮೌಲ್ಯಮಾಪನದಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ತದ ಅಂತ? ಯಾಕಂತ ಹೇಳಿದ್ರೆ ನಮ್ಮ ಮಾರ್ಕ್ಸ್ ಹೆಚ್ಚು ಕಡಿಮೆ ಇದ್ದಾಗ ನಾವು ಮರುಮೌಲ್ಯಮಾಪನಕ್ಕೆ ಹಾಕುವಂಥದ್ದು. ಸೊ ಅಂತ ಸಂದರ್ಭದಲ್ಲಿ ಅವ್ರೇನಾದ್ರೂ ವ್ಯತ್ಯಾಸ ಮಾಡಿ ಕೊಡ್ತಾರಾ, ಅಥವಾ ಅದರಲ್ಲಿ ಸರಿ ಇರ್ತದ ಅಂತ? ಮರುಮೌಲ್ಯಮಾಪನದಲ್ಲಿ ತುಂಬ ವ್ಯತ್ಯಾಸ ಆಗ್ತದೆ. ಅದರಲ್ಲೇ ದೊಡ್ಡ ಪ್ರಾಬ್ಲಮ್. ಅವರಿಗೆ ತುಂಬ ಹಣ ಮಾಡಲಿಕ್ಕೆ ಆಗೋದಂದರೆ ಈ ದೊಡ್ಡ ಸ್ಕ್ಯಾಮ್ ನಡೆಯುವುದೇ ಮರುಮೌಲ್ಯಮಾಪನದಲ್ಲಿ. ಒಬ್ಬ ಪಾಸ್ ಆದರೂ ಸಹ ಅವರನ್ನು ಫೇಲ್ ಮಾಡುವುದು ಮರುಮೌಲ್ಯಮಾಪನ ಹಾಕಬೇಕಂತ. ಇದರಲ್ಲಿ ಏನಾಗ್ತದೆ ಅಂದರೆ ಕೆಲವೊಮ್ಮೆ ನಿಮಗೆ ಒಂದು ಫೋಟೋ ಕಾಪಿ ಅಂತ ಸಿಗ್ತದೆ. ನೀವು ಆನ್ಸರ್ ಬರೆದ ಪೇಪರ್ ಇದ್ದು ಜೆರಾಕ್ಸ್ ಕಳಿಸ್ತಾರೆ.
ಅದರಲ್ಲಿ ಆ್ಯಕ್ಚುಲಿ ನೀವೊಂದು 20-30 ಮಾರ್ಕ್ಸ್ ಡಿಫ್ರೆನ್ಸ್ ಕಾಣಿಸ್ತದೆ ನಿಮಗೆ. ಆದರೆ ಮರುಮೌಲ್ಯಮಾಪನದಲ್ಲಿ ಅವರು ಸೇಮ್ ಮಾರ್ಕ್ಸನ್ನು ಇನ್ನೊಮ್ಮೆ ಪ್ರಿಂಟ್ ಮಾಡ್ತಾರೆ ನಮಗೆ. ಅದರ ಅರ್ಥ ಏನಂದರೆ ಅವರು ಮುಟ್ಟುವುದೇ ಇಲ್ಲ. ಅವ್ರು ಮುಂಚಿದ ಮಾರ್ಕ್ಸನ್ನೇ ನಮ್ಗೇನು ಪ್ರೂಫ್ ಉಂಟು ಅವ್ರು ಮುಟ್ತಾರೆ ಅಂತ, ಅವ್ರು ಮುಂಚಿದ್ರನ್ನೇ ಇನ್ನೊಮ್ಮೆ ಹಾಕ್ತಾರೆ. ಇನ್ನೊಂದು ಏನಂದರೆ ಮರುಮೌಲ್ಯಮಾಪನದಲ್ಲಿ ಇಂಥ ಚಾನ್ಸ್ ಇರ್ತದೆ, ಒಬ್ಬನಿಗೆ ಪಾಸಿಂಗ್ ಮಾರ್ಕ್ಸ್ 35, ಅವನಿಗೊಂದು 27-30 ಆ ರೇಂಜಲ್ಲಿ ಮಾರ್ಕ್ಸ್ ಬಂದಿರ್ತದೆ. ಆದರೆ ನೆಕ್ಸ್ಟ್ ಟೈಮ್ ಅವ್ರು ರಿವ್ಯಾಲ್ಯೂಷನ್ ಹಾಕಿ ಮರುಮೌಲ್ಯಮಾಪನ ಹಾಕಿ ಅವೊಂದು ಆನ್ಸರ್ಸ್ ಮಾರ್ಕ್ಸ್ ಬರುವಾಗ ಅದರಲ್ಲಿ 70-80 ಅಂತ ಮಾರ್ಕ್ಸ್ ಬರ್ತದೆ. ಇಷ್ಟು ದೊಡ್ಡ ಚೇಂಜ್ ಆಗೋದು ಸಹಜ ಅಲ್ಲ. ಇದರ ಹಿಂದೆ ಏನಾದರೂ ಒಂದು ಇರ್ಬೋದು. ಅದೇ ಒಬ್ಬರದಿಬ್ಬರದ್ದು ಅದರೊಂದು ಚಾನ್ಸ್ ಉಂಟು. ಇದು ಇಂಥದ್ದು ಸ್ಟೇಟ್ ವೈಡ್ ಇಂಥ ರಿಸಲ್ಟ್ಸ್ ಬರುವಾಗ ತುಂಬ ಡೌಟ್ ಬರ್ತದೆ. ಇದಕ್ಕೊಂದು ಆನ್ಸರ್ VTU ಕ್ಲಿಯರ್ ಆಗಿ ಕೊಡಬೇಕು, ಇದು ಯಾಕೆ ಆಗ್ತದೆ ಹಾಗೆಲ್ಲ ಕೊಡಬೇಕು. ಓಕೆ, ಹಾಗೆ ಎಕ್ಸಾಮ್ ಫೀಸ್ ನ ವಿಚಾರಕ್ಕೆ ಬಂದ್ರೆ ಈ ಕಳೆದ ಬಾರಿ ಏನಾದರೂ ಎಕ್ಸಾಮ್ ಫೀಸ್ ಅನ್ನ ಜಾಸ್ತಿ ಮಾಡಿದ್ರೆ ಹೇಗೆ? ಇಲ್ಲ, ಇದೊಂದು 2010 ಇಂದ 2009 ಇಂದ 2011 ತನಕ 490 ಇತ್ತು. ಅದರ ಮೇಲೆ ಒಂದು ಸ್ವಲ್ಪ ಚೇಂಜ್, ಯಾಕೆಂದರೆ ಪ್ರೈಸ್ ರೈಸ್ ತುಂಬ ಈಗ ಬೆಲೆ ಹೆಚ್ಚಾಗುವಾಗ ಅಲ್ಲಿ ಅದು ರಿಲೇಟೆಡ್ ಆಗಿ 560 ಆಯಿತು. ಈಗ 2016 ಇಂದ 17ಗೆ ಆಲ್ ಆಫ್ ಅ ಸಡನ್ ಡಬಲಿಂದ ಸಹ ಹೆಚ್ಚು 1295. ಇಂಥ ಈಗ ನಾನು ಸ್ವಲ್ಪ ಬಡ ಕುಟುಂಬದಿಂದ ಬರೋ ನನಗೆ ಈಗ ಒಂದು ಸಡನ್ 1295 ಆಗುವಾಗ ನನಗೆ ಅದು ಎಫೆಕ್ಟ್ ಆಗ್ತದೆ. ಎಜುಕೇಷನಲ್ ಲೋನಲ್ಲಿ ನಾನು ಕಲಿಯೋದು. ಈಗ ಸಡನ್ ಒಂದು ಡಬಲ್ ಆಗುವಾಗ ನನ್ನ ಮನೆಯಲ್ಲಿ ಸಹ ಕಷ್ಟ ಪರಿಸ್ಥಿತಿ ಇರುವಾಗ ಹಣ ಕೇಳುವುದು ಅಂದರೆ ತುಂಬ ಟಫ್. ಅವರನ್ನು ಕೇಳುವುದು ಹೇಗೆ, ಅದೆಲ್ಲ ಇದು ನನಗೆ ಅಂತಲ್ಲ ತುಂಬ ಜನಕ್ಕೆ ತುಂಬ ಇಫೆಕ್ಟ್ ಆಗ್ತದೆ. ನನ್ನಿಂದ ಸಹ ಬಡವರು ಇರ್ತಾರೆ ಅಂತ. ಈಗ ಬಡ ಮಕ್ಕಳಿಗೆ ಇಂಥದಕ್ಕೆ ಎಂತ ಮಾಡೋದು? ಅವರೇನು ಒಳ್ಳೆ ರೀತಿಯಲ್ಲಿ ಸಡನ್ ಹಣ ತರಲಿಕ್ಕೆ ಆಗುದಿಲ್ಲ. ಇದರಿಂದ ಮಕ್ಕಳ ಲೈಫ್ ಹಾಳಾಗ್ತದೆ. ಎಸ್, ಕರೆಕ್ಟ್. ಹಾಗೆ ಇದೀಗ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳಲ್ಲಿ ಫೇಲ್ ಆಗಿರ್ತಾರೆ, ಅಂಥ ಒಂದು ಅಥವಾ ಆ ಸಬ್ಜೆಕ್ಟ್ ನ ಒಂದು ಏನು ಶುಲ್ಕ ಹೆಚ್ಚಿಗೆ ಮಾಡಿರುವಂತದ್ದು ಹೇಗೆ ಅಂತ ಅದರಲ್ಲಿ ಸಹ ಉಂಟು ನೋಡಿ. ಈಗ ಅವರು ಆಕ್ಚುಲಿ ಫೇಲ್ ಆಗಿರೋರಿಗೆ ಈಗ ರಿವ್ಯಾಲ್ಯೂಷನ್ ಸಹ ಹಣ ಕಟ್ಟಬೇಕು. ಅದಕ್ಕೆ 450-400 ಉಂಟು, ಮತ್ತು ಮಾರ್ಕ್ಸಿಗೆ 300 ಫೋಟೋ ಕಾಪಿಗೆ ಅಲ್ಲಿ 700 ಕಟ್ಟಲಿಕ್ಕೆ ಉಂಟು. ಅದಕ್ಕಿಂತ ಎಕ್ಸ್ಟ್ರಾ ಪ್ಲಸ್ ಆ ಸಬ್ಜೆಕ್ಟ್ ಎಕ್ಸಾಮ್ ಬರೀಲಿಕ್ಕೆ ಸಹ 225 ಕಟ್ಟಲಿಕ್ಕೆ ಉಂಟು. ಅದು ಮುಂಚೆ 170 ಅಷ್ಟೇನೇ ಇದ್ದದ್ದು, ಈಗ ಎಕ್ಸ್ಟ್ರಾ 270 ಹಾಗೆಲ್ಲ ಕಟ್ಟಲಿಕ್ಕೆ ಇರುವಾಗ ಅದು ತುಂಬ ಕಷ್ಟ ಆಗ್ತದೆ. ಒಂದು ಹುಡುಗನ ಮೇಲೆ ಒಬ್ಬ ಅಂದರೆ ಒಂದು ಸ್ಟೂಡೆಂಟ್ ಮೇಲೆ ತುಂಬ ಲೋಡ್, ಹಣದ ವಿಷಯದಲ್ಲಿ ಸಹ ಲೋಡ್, ಮೆಂಟಲ್ ಪ್ರೆಷರ್ ಇದೆಲ್ಲ ಇರುವಾಗ ಅವನಿಗೆ ಕಲಿಯುವುದೇ ತುಂಬ ಕಷ್ಟ ಆಗ್ತದೆ. ಇದರಿಂದ ಇಂಥ ಪ್ರಾಬ್ಲಮ್ಸ್ ನೋಡಿ ಎಷ್ಟೋ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕಲಿಯುವುದೇ ಬೇಡ, ಅದರಲ್ಲಿ ಆ ಸಬ್ಜೆಕ್ಟಲ್ಲಿ ಆದರೆ ಇಲ್ಲಾದ್ರೆ ಇಡೀ ಅವ್ರದ್ದು ಲೈಫಲ್ಲಿ ಕಲಿಯುವುದೇ ಬೇಡ, ಇದರಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಇಲ್ಲಾಂದರೆ ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ಅವರು ದೇ ಲೂಸ್ ದಟ್ ಇಂಟ್ರೆಸ್ಟ್, ಅಂದರೆ ಕಲ್ತ್ಕೊಂಡು. ಎಸ್ ವರುಣ್, ಹಾಗೆ ಒಂದು ಶೀತಲ್ ಕುಮಾರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಸಾಕಷ್ಟು ವಿಷಯಗಳನ್ನ ಇವತ್ತು ಚರ್ಚೆ ಮಾಡಿದ್ರೆ. ಯಾಕಂತ ಹೇಳಿದ್ರೆ ಈಗ ಯೂನಿವರ್ಸಿಟಿಯಲ್ಲಿ ಫೀಸ್ ಅನ್ನ ಹೆಚ್ಚಿಗೆಯನ್ನ ಮಾಡಿದ್ದಾರೆ, ಜೊತೆಗೆ ಮರುಮೌಲ್ಯಮಾಪನ ಆಗೋದಕ್ಕಿಂತ ಮುಂಚೆ ಮತ್ತೆ ರೀ ಎಕ್ಸಾಮ್ ಅನ್ನ ಬರಲಿಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಅಂತ ವಿಚಾರವಾಗಿ ಧನ್ಯವಾದಗಳು ಇಬ್ಬರಿಗೂ ಕೂಡ. ಎಸ್, ಇವತ್ತು ABVP ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಹಾಗೆ ನಮ್ಮ ಸ್ಟುಡಿಯೋದಲ್ಲಿ ವಿದ್ಯಾರ್ಥಿಗಳು ಕೂಡ ಬಂದು ಸಾಕಷ್ಟು ಚರ್ಚೆಯನ್ನ ಮಾಡಿದ್ರು. ಈ ಒಂದು ಏನು ವಿಚಾರವಾಗಿ ಸಾಕಷ್ಟು ಪರೀಕ್ಷೆಗಳನ್ನ ಇದೀಗ ಎಕ್ಸಾಮ್ ಫೀಸ್ ಅನ್ನ ಹೆಚ್ಚಿಗೆಯನ್ನ ಮಾಡ್ತಿದ್ದಾರೆ. ಹಾಗೆ ಮರುಮೌಲ್ಯಮಾಪನದ ಒಂದು ಅವಧಿ ಕೂಡ ಇನ್ನೂ ಕೂಡ ಮುಗಿದಿಲ್ಲ, ಜೊತೆಗೆ ಅದರ ರಿಸಲ್ಟ್ ಕೂಡ ಬಂದಿಲ್ಲ. ಅದಕ್ಕಿಂತ ಮುಂಚೆ ಇದೀಗ ಮತ್ತೆ ಅವರು ಅಥವಾ ಎಕ್ಸಾಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅನ್ನುವಂತಹ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಯನ್ನ ಮಾಡಿದ್ರು. ಎಸ್, ಇದೇ ಹೊತ್ತಿನ ವಿಶೇಷ. ನಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ಪ್ರಚಲಿತಕ್ಕೆ ಸ್ವಾಗತ. ನಾನು ಚೈತ್ರ. ಎಸ್, ಇವತ್ತು ABVP ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು. ಶಾಲಾ ಶುಲ್ಕವನ್ನ ಏರಿಕೆ ಮಾಡಲಾಗಿದೆ, ಸೊ ಅದನ್ನ ಖಂಡಿಸಿ ಇಂದು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಮಂಗಳೂರಿನ PVS ಸರ್ಕಲ್ ನಲ್ಲಿ ಈ ಒಂದು ABVP ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಏನು ಕೆಲವೊಂದಿಷ್ಟು ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. PVS ವೃತ್ತದ ಬಳಿ ABVP ಕಾರ್ಯಕರ್ತರು ಇಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ವರ್ಷ ಈ ಒಂದು ಸ್ಕೂಲ್ನಲ್ಲಿ ಫೀಸ್ ಅಥವಾ ಪರೀಕ್ಷಾ ಶುಲ್ಕವನ್ನ ದಿಢೀರಾಗಿ ಏರಿಕೆಯನ್ನ ಮಾಡಲಾಗ್ತಾ ಇದೆ. ಸೊ ಇದನ್ನ ಖಂಡಿಸಿಬಿಟ್ಟು ಇಂದು ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಹಾಗೆ VTU ಹೊಸ ಪಠ್ಯಕ್ರಮದಲ್ಲಿ ಗೊಂದಲ ಸೃಷ್ಟಿಯಾಗಿದೆ, ಸೊ ಹಾಗಾಗಿ ಗೊಂದಲವನ್ನ ನಿವಾರಣೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಂದು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಒಟ್ಟಾರೆಯಾಗಿ ನಾವು
ನಾವು ಗಮನಿಸೋದಾದ್ರೆ ಕಳೆದ ಬಾರಿಗಿಂತ ಈ ಬಾರಿ ಕೂಡ ಏನು ಈ ಒಂದು ಕೆಲವೊಂದಿಷ್ಟು ಪಠ್ಯಕ್ರಮದಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ. ವರ್ಷ ಪಠ್ಯಕ್ರಮದಲ್ಲಿ ಬದಲಾವಣೆಗಳಾಗುವುದನ್ನ ಕೂಡ ವಿರೋಧಿಸ್ತಾ ಇರುವಂತದ್ದು. ಜೊತೆಗೆ ಕೆಲವೊಂದಿಷ್ಟು ವಿಟಿಯು ಹೊಸ ಪಠ್ಯಕ್ರಮದಲ್ಲಿ ಗೊಂದಲ ಸೃಷ್ಟಿಯಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಇಂದು ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು. ಹಾಗೆಯೇ ನಗರದ PVS ವೃತ್ತದ ಬಳಿ ಪ್ರತಿಭಟನೆ ನಡೆಸಿದಂತವರು, ಜೊತೆಗೆ ಪರೀಕ್ಷಾ ಶುಲ್ಕವನ್ನ ದಿಢೀರಾಗಿ ಏರಿಕೆಯನ್ನ ಮಾಡಿದ್ದಾರೆ ಅನ್ನೋದನ್ನ ವಿರೋಧಿಸಿ ಇಂದು ಎಬಿವಿಪಿ ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು.
ಪ್ರತಿಭಟನೆಯನ್ನ ನಡೆಸಿದ್ರು. ನಗರದ PVS ವೃತ್ತದ ಬಳಿ ಪ್ರತಿಭಟನಾಕಾರರು ಈ ಒಂದು ಪರೀಕ್ಷಾ ಶುಲ್ಕ ದಿಢೀರಾಗಿ ಏರಿಕೆಯನ್ನ ಮಾಡಿದ್ದಾರೆ ಅನ್ನೋದನ್ನ ವಿರೋಧಿಸಿ ಇಂದು ABVP ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಜೊತೆಗೆ VTC ಹೊಸ ಪಠ್ಯಕ್ರಮದಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ. ಹಾಗಾಗಿ ಅಂತಹ ಒಂದು ಗೊಂದಲಗಳು ಪದೇ ಪದೇ ಸೃಷ್ಟಿಯಾಗ್ತಾ ಇದೆ ಅನ್ನೋದನ್ನ ವಿರೋಧಿಸಿ ಇಂದು ABVP ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಅಲ್ಲದೆ ಪ್ರತಿ ವರ್ಷ ಕೂಡ ಈ ಒಂದು ಪರೀಕ್ಷಾ ಶುಲ್ಕವನ್ನ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಏರಿಕೆಯನ್ನ ಮಾಡೋದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆಯಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇಂದು ABVPಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಹಾಗೂ ಕೂಡ ಇನ್ನಷ್ಟು ಇತರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕೂಡ ಪ್ರತಿಭಟನೆಯನ್ನ ನಡೆಸಿದ್ರು. ಜೊತೆಗೆ ಈ ಒಂದು VTU ಹೊಸ ಪಠ್ಯಕ್ರಮದಲ್ಲಿ ಗೊಂದಲ ಸೃಷ್ಟಿಯಾಗಿರುವಂತದ್ದು. ಹಾಗಾಗಿ ಅದನ್ನ ಕೂಡ ವಿರೋಧಿಸಿ ಇಂದು ABVP ಕಾರ್ಯಕರ್ತರು ನಗರದ ಮಂಗಳೂರಿನ PVS ವೃತ್ತದ ಬಳಿ ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಅಲ್ಲದೆ ಅನೇಕ ರೀತಿಯ ABVP ಎಲ್ಲಾ ಕಾರ್ಯಕರ್ತರು ಕೂಡ ನಗರದ PVS ವೃತ್ತದ ಬಳಿ ಮುಂಜಾನೆ ಜಮಾಯಿಸಿದ್ರು. ಇಂತಹ ಒಂದು ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ತಮ್ಮ ಒಂದು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ, ಜೊತೆಗೆ ಈ ಒಂದು ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕವನ್ನ ದಿಢೀರ್ ಏರಿಕೆಯನ್ನ ಮಾಡಿದ್ದಾರೆ ಅನ್ನೋದನ್ನ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಜೊತೆಗೆ VTC ಹೊಸ ಪಠ್ಯಕ್ರಮದಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ. ಸೊ ಅಂತಹ ಒಂದು ಗೊಂದಲಗಳನ್ನು ಕೂಡ ನಿವಾರಣೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಂದು ಪ್ರತಿಭಟನೆಯನ್ನ ಅವರು ನಡೆಸಿರುವಂತದ್ದು. ಜೊತೆಗೆ ಪ್ರತಿ ವರ್ಷ ಕೂಡ ಪರೀಕ್ಷಾ ಶುಲ್ಕವನ್ನ ಕೂಡ ಏರಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ಸಾಕಷ್ಟು ವಿರೋಧವನ್ನ ಮಾಡಿಬಿಟ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಅಲ್ಲದೆ ABVP ಕಾರ್ಯಕರ್ತರು ಪ್ರತಿ ವರ್ಷ ಕೂಡ ಇವತ್ತು ಪರೀಕ್ಷಾ ಶುಲ್ಕ ಏರಿಕೆಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಅದೇ ರೀತಿ ಈ ಬಾರಿ ಕೂಡ ಪರೀಕ್ಷಾ ಶುಲ್ಕವನ್ನ ದಿಢೀರಾಗಿ ಏರಿಕೆಯನ್ನ ಮಾಡಿದ್ದಾರೆ ಅನ್ನೋದನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಇಂದು ನಗರದ PVS ವೃತ್ತದ ಬಳಿ ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಹಾಗೆಯೇ ಮುಂಜಾನೆಯಿಂದಲೇ ಮಂಗಳೂರಿನ PVS ವೃತ್ತದ ಬಳಿ ಈ ಒಂದು ABVP ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಹಾಗಾಗಿ VTC ಹೊಸ ಪಠ್ಯಕ್ರಮದಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ. ಇಂತಹ ಒಂದು ಇವತ್ತು ABVP ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಮಂಗಳೂರಿನ PVS ವೃತ್ತದ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು. ಅಲ್ಲದೆ ಕೆಲವೊಂದಿಷ್ಟು ಏನು ಕಾಲೇಜುಗಳಲ್ಲಿ ಸಾಕಷ್ಟು ಪರೀಕ್ಷಾ ಶುಲ್ಕವನ್ನ ಏರಿಕೆ ಮಾಡಿದ್ದಾರೆ ಅನ್ನೋದನ್ನ ವಿರೋಧಿಸಿಬಿಟ್ಟು ಇಂದು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಜೊತೆಗೆ ಕಾಲೇಜಿನ ಶುಲ್ಕವನ್ನ ಏಕಾಏಕಿ ಅಲ್ಲದೆ ದಿಢೀರಾಗಿ ಏರಿಕೆಯನ್ನ ಮಾಡಿದ್ದಾರೆ ಅನ್ನೋದನ್ನ ಖಂಡಿಸಿ ಇಂದು ಪ್ರತಿಭಟನೆಯನ್ನ ನಡೆಸಿದ್ರು. ಅಲ್ಲದೆ ಈ ಒಂದು VTC ಹೊಸ ಪಠ್ಯಕ್ರಮದಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿರುವಂತದ್ದು. ಇಂತಹ ಒಂದು ಗೊಂದಲಗಳನ್ನ ಕೂಡ ನಿವಾರಣೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಂದು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್.